ಮತ್ತೊಬ್ಬರಿಗೆ ಬೆಳಕನ್ನು ನೀಡುತ್ತೆ. ಹಾಗೆ ಶಿಕ್ಷಕರು ಸಹ ಜೀವನದಲ್ಲಿ ಪ್ರತಿಯೊಬ್ಬರ ಜೀವನದಲ್ಲಿ ಬೆಳಕನ್ನು ನೀಡ್ತಾರೆ. ಶಿಕ್ಷಕ ವೃತ್ತಿ ಬಹಳ ಶ್ರೇಷ್ಠ ವೃತ್ತಿ, ಶಿಕ್ಷಕರ ಕೆಲಸ ಬಹಳ ಶ್ರೇಷ್ಠವಾದ ಕೆಲಸ ಅಂತ ಹೇಳ್ತಾ ಶ್ರೀಗಳು ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಗ್ತಾ ಇದೆ. ವಿದ್ಯಾರ್ಥಿನಿಯರ ಜೊತೆಗೆ ದಕ್ಷ ಅಧಿಕಾರಿ ರವಿಡಿ ಚಂದಣ್ಣನವರು ಹಾಗೂ ಸಮಾಜ ಸೇವಕರು ಈ ಕಾರ್ಯಕ್ರಮದ ಯಶಸ್ಸು ಕಾಣ್ತಾ ಇದೆ. ಈ ಕಾರ್ಯಕ್ರಮಕ್ಕೊಂದು ಗರಿ ಸೇರ್ಪಡೆ ಆಗ್ತಾ ಇದೆ. ಪ್ರಶಸ್ತಿ ಪ್ರದಾನ ಸಮಾರಂಭವಾಗ್ತಾ ಇದೆ. ವಿಶೇಷವಾದ ಕಾರ್ಯಕ್ರಮ ಕರ್ನಾಟಕ ರಾಜ್ಯ ಖಾಸಗಿ ಶಿಕ್ಷಕರ ಬಳಗ, ಖಾಸಗಿ ಶಿಕ್ಷಕರು ಹಾಗೂ ಉಪನ್ಯಾಸಕರ ಒಕ್ಕೂಟದಿಂದ ಈ ಸಂದರ್ಭದಲ್ಲಿ ರವಿಡಿ ಚಂದಣ್ಣನವರ ಕಿರುಪರಿಚಯವನ್ನು ಮಾಡೋದಾದ್ರೆ, ಇವರು 1985 ಜುಲೈ 23ರಂದು ದ್ಯಾಮಪ್ಪ ಚಂದಣ್ಣನವರು ಹಾಗೂ ರತ್ನವ್ವ ಚಂದಣ್ಣನವರ ದಂಪತಿಗಳಿಗೆ ಮಗನಾಗಿ ಜನ್ಮಿಸ್ತಾರೆ. ಇವರು ಅದಾದ ನಂತರ BA ಪದವಿಯನ್ನು ಕರ್ನಾಟಕ ಮಹಾವಿದ್ಯಾಲಯ ಧಾರವಾಡದಲ್ಲಿ ಪಡ್ಕೊಂಡು ಕನ್ನಡ ಮಾಧ್ಯಮದಲ್ಲಿ 2006 ಹಾಸನಾಂಬೆಯನ್ನು ಮೆರೆದು ಇವತ್ತಿನ ಕರ್ನಾಟಕ ರಾಜ್ಯ ಖಾಸಗಿ ಶಿಕ್ಷಕರ ಬಳಗ ಇದರ ವತಿಯಿಂದ ಆಯೋಜನೆ ಮಾಡಿರುವ ಶಿಕ್ಷಕ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿರುವ ರಾಜ್ಯದ ದೇಶದ ರಾಜಕಾರಣದಲ್ಲಿ ತಮ್ಮ ಬದ್ಧತೆ, ಸೇವಾನಿಷ್ಠತೆ, ಸರ್ವಧರ್ಮ ಸಮಭಾವ, ನೊಂದ ವ್ಯಕ್ತಿಯ ಕಣ್ಣೀರೊರೆಸಲಿಕ್ಕೇನೆ ಸಂವಿಧಾನ ಕಲ್ಯಾಣ ರಾಜ್ಯ ಇರುವುದು, ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು, ಇದೇ ರಾಜಕೀಯದ ಬುನಾದಿಯಾಗಿರಬೇಕು ಎನ್ನುವುದನ್ನು ತಮ್ಮ ಬದುಕಿನ ಮೂಲಕ ತೋರಿಸಿಕೊಟ್ಟ ಹಿರಿಯರು, ಧೀಮಂತ ನಾಯಕರು, ಪೂಜ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿಂಧ್ಯಾ ಸಾಹೇಬ್ರೆ, ಕಾರ್ಯಕ್ರಮದ ರೂವಾರಿ, ಸಂಘಟನೆ, ಹೋರಾಟ, ಚರ್ಚೆ, ಸಂವಿಧಾನದ ಅದರಲ್ಲೂ ಪ್ರಜಾಪ್ರಭುತ್ವದ ಜೀವಂತಿಕೆಯ ಲಕ್ಷಣ, ಆ ಜೀವಂತಿಕೆಯ ಲಕ್ಷಣವನ್ನು ತಮ್ಮ ಸಂಘಟನೆಯ ಮೂಲಕ, ಶಿಕ್ಷಕ ವೃತ್ತಿಯ ಮೂಲಕ ಉಳಿಸುತ್ತಿರುವ, ಬೆಳೆಸುತ್ತಿರುವ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿರುವ ಶ್ರೀ ನಾಗೇಶ್ ಅವರೇ, ಇನ್ನೋರ್ವ ಅತಿಥಿಗಳಾದ ನಮ್ಮ ಹಾಸನದ ಮುಖಂಡರಾದ ಶ್ರೀ ಬನವಾಸಿ ರಂಗಸ್ವಾಮಿರವರೇ, ವೇದಿಕೆ ಮೇಲೆ ಇರುವ ಮಾಂತಪ್ಪನವರೇ, ಇತರೆ ರಾಜ್ಯದ ಖಾಸಗಿ ಶಿಕ್ಷಣ ಸಂಸ್ಥೆಯ ಪದಾಧಿಕಾರಿಗಳೇ, ತಾಯಂದಿರೇ, ನೆರೆದಿರುವ ಎಲ್ಲ ಗುರುಗಳೇ, ಮಾಧ್ಯಮ ಮಿತ್ರರೇ, ಎಟ್ ದ ಔಟ್ಸೆಟ್ ನನಗೆ ಪ್ರತಿ ಸಾರಿಯೂ ಕೂಡ ಒಂದು ಡಿಕ್ಲರೇಷನ್ ಕೊಡಬೇಕಾದ ಅನಿವಾರ್ಯತೆ ಉಂಟಾಗಿದೆ. ಒಂದು ಡಿಕ್ಲರೇಷನ್, ಒಂದು ಪ್ರಕಟಣೆ ಏನು ಅಂದರೆ, ನನ್ನ ಬದುಕು ಈ ಎಲ್ಲ ರೂಪಕ ಉಪಮೇಯಗಳಿಂದ ಹೊರತಾದ ಸರಳ ಸಾಮಾನ್ಯ ಬದುಕು. ನಾನು ಮಾಧ್ಯಮದಲ್ಲಿ ತೋರ್ಪಡಿಸಿದಂತೆ, ಸಾಮಾಜಿಕ ಜಾಲತಾಣಗಳಲ್ಲಿ ಅಬ್ಬರಿಸಲ್ಪಡುವಂತೆ ಮಾಡುವ ಚಿತ್ರಣಗಳಂತೆ, ಅಥವಾ ನನ್ನ ಸೇವಾವಧಿ 13 ವರ್ಷಗಳ ನನ್ನ ಸೇವಾವಧಿಯಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಮಾಡಬೇಕಾದ ಕೆಲಸವನ್ನು ಮಾಡಿದ್ದನ್ನು ಅದು ನಾನು ವೈಯಕ್ತಿಕವಾಗಿ ಮಾಡಿದ್ದೆ ಎಂದು ಬಿಂಬಿಸಿ ಅದಕ್ಕೆ ಊಹಾಪೋಹೆಗಳನ್ನು ಕಲ್ಪಿಸಿ ಏನೊಂದು ವ್ಯಕ್ತಿತ್ವ ರೂಪುಗೊಂಡಿದೆಯೋ ಅದು ನಾನಲ್ಲ, ಅದಕ್ಕೆ ಹೊರತಾದ ವ್ಯಕ್ತಿ ನಾನು. ಹಾಗೆ ನೋಡಿದರೆ ಜನ, ಯುವಕರು,
ತೋರಿಸುವ ಆ ಆದರ ಗೌರವ ನನ್ನ ಅರ್ಹತೆಯನ್ನು ಮೀರಿದ್ದು, ಇನ್ಫ್ಯಾಕ್ಟ್ ನನ್ನ ಯೋಗ್ಯತೆಯನ್ನು ಮೀರಿದ್ದು. ಐ ಡೋಂಟ್ ಡಿಸರ್ವ್ ಆಲ್ ದೋಸ್ ಥಿಂಗ್ಸ್. ಬಹುಶಃ ಅದು ನನ್ನನ್ನು ಪ್ರೀತಿಸುವವರ ಆಶಯವಾಗಿರಬಹುದು, ಹೀಗಿರಬೇಕು ಅನ್ನೋದು. ಆದರೆ ಆ ಬದುಕನ್ನು ಬದುಕಲಿಕ್ಕೆ ನಾನು ಬಹಳ ಟ್ಯಾಕ್ಸ್ ಕಟ್ಟಬೇಕು, ಬಹಳ ಶ್ರಮಿಸ್ಬೇಕು. ಹಾಗಾಗಿ ಹೊಗಳಿಕೆ ಅವೆಲ್ಲವನ್ನು ಹೊರತುಪಡಿಸಿ ಬಹುಶಃ ನನ್ನನ್ನು ಇಷ್ಟಪಡಲಿಕ್ಕೆ ನನ್ನ ಕಳಕಳಿ ಕಾರಣ ಅನಿಸುತ್ತೆ. ನನಗೆ ಕಳಕಳಿ ಇದೆ, ಈ ದೇಶದ ಬಗ್ಗೆ ಕಳಕಳಿ ಇದೆ. ಅದಕ್ಕಿಂತ ಹೆಚ್ಚಾಗಿ ಮಾನವೀಯತೆ, ಮನುಕುಲದ ಬಗ್ಗೆ ಅಪಾರ ಕಳಕಳಿ ಇದೆ. ನೊಂದ ವ್ಯಕ್ತಿ ದೌರ್ಜನ್ಯಕ್ಕೊಳಗಾದವನಿರಲಿ, ವ್ಯವಸ್ಥೆಯಲ್ಲಿ ಸಿಗಬೇಕಾದ ಸೌಲಭ್ಯದಿಂದ ಬೇರೆ ಬೇರೆ ಕಾರಣಗಳಿಂದ ತಿರಸ್ಕರಿಸಲ್ಪಟ್ಟ ವ್ಯಕ್ತಿಯಾಗಿರಲಿ, ಸ್ವತಃ ನನಗೆ ಅನ್ಯಾಯ ಆಗಿದೆ, ನನಗೆ ನ್ಯಾಯ ಕೊಡಿ ಅಂತ ಬಂದ ವ್ಯಕ್ತಿಯಾಗಿರಲಿ, ಆ ವ್ಯಕ್ತಿಗೆ ನ್ಯಾಯ ಕೊಡಿಸುವ ಬದ್ಧತೆ, ಕಳಕಳಿ ನನ್ನ ಹುಟ್ಟು ಗುಣ. ನಂದಷ್ಟೇ ಅಲ್ಲ, ಆಕ್ಚುಲಿ ಸರ್ ಹೇಳಿದ ಹಾಗೆ ನಮ್ಮೆಲ್ಲರಿಗೂ ಇರಬೇಕಾದ ಕ್ವಾಲಿಟಿ ಅದು. ಭೂಮಿ ಮೇಲೆ ಬಂದು ಹೋದ ಎಲ್ಲ ಸಂತರ ಮೂಲ ಉದ್ದೇಶ ಅದು. ಈ ಭೂಮಿ ಮೇಲೆ ಏನು ನಡೆದಾಡಿ ಹೋಗಿದಾರೋ ಇದುವರೆಗೂ ಮನುಷ್ಯತ್ವ, ಮಾನವೀಯತೆ ಅಂತ ಬೆಳೆದಾಗಿನಿಂದ ಕಾಲ ಕಾಲಕ್ಕೆ ವಿವಿಧ ಹೆಸರು, ವಿವಿಧ ಪ್ರದೇಶ, ವಿವಿಧ ಭಾಷೆ, ವಿವಿಧ ವಿಧಾನಗಳ ಮೂಲಕ ಹೀಗೆ ಬದುಕಬೇಕು, ಇದು ಬದುಕು ಅಂತ ಏನು ನಮಗೆಲ್ಲ ಹೇಳಿಕೊಟ್ಟಿದಾರಲ್ಲ, ಅವರೆಲ್ಲರ ಮೂಲ ಉದ್ದೇಶ ನೊಂದ ಹೃದಯಕ್ಕೆ ಮಿಡಿಯುವ ಗುಣ ಮನುಷ್ಯತ್ವದ ಮೂಲ ಗುಣ ಆಗಬೇಕು ಅನ್ನೋದು. ಹಾಗಿದ್ರೆ ನನಗೆ ಸಂವಿಧಾನಬದ್ಧ ಒಂದು ಹುದ್ದೆ ಇದೆ, ಅಧಿಕಾರ ಇದೆ, ಕಾಯ್ದೆ ಕಾನೂನುಗಳ ಸವಲತ್ತಿದೆ ಅದನ್ನು ಮಾಡಲಿಕ್ಕೆ. ಅದರಲ್ಲಿ 50% ಕೆಲಸವನ್ನು ನಾನು ಮಾಡಿದ್ದೀನಿ ಅಷ್ಟೇ. ಅದನ್ನೇ ಜನ ಉದಾರತೆ, ಉದಾತ್ತತೆ, ಬಹುದೊಡ್ಡ ಗುಣ ಅಂತ ಭಾವಿಸಿರುವುದು ಬಹುಶಃ ನನ್ನ ಸೌಭಾಗ್ಯ. ಆಮೇಲೆ ಅದೊಂಥರ ನಿರೀಕ್ಷೆಯ ಭಾರ ಕೂಡ. ನಾವು ಹೋದಲ್ಲೆಲ್ಲ ನಿರೀಕ್ಷೆ ಹೆಚ್ಚಾಗುತ್ತೆ. ಸಾಮಾನ್ಯವಾಗಿ ಮಾಡುವ ಕೆಲಸಕ್ಕಿಂತ ಹೆಚ್ಚಿನ ಪ್ರಮಾಣದ ಕೆಲಸವನ್ನು ನಿರೀಕ್ಷಿಸಲ್ಪಡುತ್ತೆ. ಅದನ್ನು ಶಕ್ತಿ ಮೀರಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ, ಆದರೂ ಆವಾಗ ಫೇಲ್ ಆಗ್ತೀನಿ. ಇವತ್ತು ಇಲ್ಲಿ ಬರಬೇಕಾದ್ರೂ ಕೂಡ ಸರ್ ಹೇಳಿದ ಹಾಗೆ ವಿದ್ಯಾರ್ಥಿಗಳಿದ್ದಾರೆ, ಶಾಲೆ ಇದೆ, ಒಂದು ಕಾಲೇಜ್ ಇದೆ, ಶಿಕ್ಷಕರು ಸೇರ್ತಿದ್ದಾರೆ ಅಂತಂದ್ರೆ ನನಗನ್ಸೋದು ಆ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ, ಯುವಕರನ್ನು ಉದ್ದೇಶಿಸಿ ಮಾತನಾಡೋದು ನನ್ನ ರಾಷ್ಟ್ರೀಯ ಕರ್ತವ್ಯ. ಇಟ್ ಇಸ್ ಮೈ ನ್ಯಾಷನಲ್ ಡ್ಯೂಟಿ ಅಂತ. ಟು ಶೇರ್ ಫ್ಯೂ ಎಕ್ಸ್ಪೀರಿಯನ್ಸ್ ಆಫ್ ಮೈಂಡ್. ಯಾವುದು ಸರಿ, ಯಾವುದು ತಪ್ಪು, ಯಾವುದು ಪಥ್ಯ, ಯಾವುದು ಅಪಥ್ಯ, ಹೇಗಿರಬೇಕು, ಹೇಗಿರಬಾರದು, ಏನು ನಡೀತಾ ಇದೆ ಸುತ್ತಮುತ್ತ, ಅರ್ಥ ವ್ಯಾಖ್ಯಾನಗಳು ಹೇಗಿದೆ, ಅದು ಸರಿನಾ ತಪ್ಪ, ನಾವು ನೋಡಿದ್ದೇ ಸರಿನಾ, ಅದಕ್ಕೆ ಮೀರಿದ ಸತ್ಯ ಇನ್ನೊಂದಿದೆಯಾ, ಏನನ್ನ ಪ್ರೊಜೆಕ್ಟ್ ಮಾಡಲಾಗ್ತದೋ, ಏನೆಲ್ಲ ತೋರ್ಪಡಿಸಲಾಗುತ್ತೋ ಅದೇನಾ ಅದು, ಅಥವಾ ಅದನ್ನು ಮೀರಿದ್ದೇನಾದ್ರೂ ಇದೆಯಾ, ಅದನ್ನ ನಮ್ಮ ಕ್ಷೇತ್ರ, ನನ್ನ ಸೇವಾವಧಿ, ನನ್ನ ಸೇವಾನುಭವ, ಇಟ್ ಮ್ಯಾಂಡೇಟ್ಸ್ ಮೀ. ಇಟ್ ಈಸ್ ಮೈ ಫಂಡಮೆಂಟಲ್ ಡ್ಯೂಟಿ, ಇಟ್ ಈಸ್ ಮೈ ನ್ಯಾಷನಲ್ ಡ್ಯೂಟಿ ಆಸ್ ಪರ್ ಮೈ ಸಿವಿಲ್ ಸರ್ವಿಸ್ ಕಂಡಕ್ಟ್ ರೂಲ್ಸ್. ಅಖಿಲ ಭಾರತ ಸೇವಕನಾಗಿ ನನ್ನ ಸೇವಾ ನಿಯಮಗಳ ಪ್ರಕಾರ ಯುವಕರನ್ನು ಉದ್ದೇಶಿಸಿ,
ಶಾಲಾ ಮಕ್ಕಳನ್ನು ಉದ್ದೇಶಿಸಿ ಅಪರಾಧವನ್ನು ಕಡಿಮೆ ಮಾಡಲು, ಅಪರಾಧವನ್ನು ತಡೆಯಲು ದೇಶ, ರಾಜ್ಯ, ಕಾನೂನು ಸುವ್ಯವಸ್ಥೆ, ಅಪರಾಧ ಮುಕ್ತ ಸಮಾಜ, ಅಪರಾಧದಿಂದ ಯುವಕರಿಂದ ದೂರ ಸರಿಯಲು, ಆ ಮೂಲಕ ಸ್ವಸ್ಥ ಸಮಾಜವನ್ನು ಕಟ್ಟಲು ಪ್ರೇರೇಪಿಸುವುದು ನನ್ನ ಮೂಲಭೂತ ಕರ್ತವ್ಯ. ಇಟ್ ಇಸ್ ಫಂಡಮೆಂಟಲ್ ಡ್ಯೂಟಿ. ಹಾಗಾಗಿ ಶಿಕ್ಷಕರು ಅಂದರೆ ಅಪಾರ ಗೌರವ. ಆಮೇಲೆ ನನ್ನ ಬದುಕು ಶಿಕ್ಷಕರಿತ್ತ ಭಿಕ್ಷೆಯ ಫಲ. ನನ್ನ ಬದುಕು ನನ್ನ ಶಿಕ್ಷಕರಿತ್ತ ಜ್ಞಾನ ಭಿಕ್ಷೆಯ ಫಲ. ಒಂದು ವೇಳೆ ನನಗೆ ಎಲ್ಲ ಮಹಾನ್ ವ್ಯಕ್ತಿ ಹಾಗೆ ನೋಡಿದರೆ, ಸೊ ಆದ್ದರಿಂದ ಬಂದರೆ ನಿಮ್ಮೆಲ್ಲರಿಗೂ ಶುಭವಾಗಲಿ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. 8 ವರ್ಷಗಳ ಹಿಂದೆ ನಾನಿಲ್ಲಿ ಪೊಲೀಸ್ ಅಧೀಕ್ಷಕನಾಗಿ ಕೆಲಸ ಮಾಡಿದೆ. ನನ್ನ 2ನೇ ಜಿಲ್ಲೆ ಪೊಲೀಸ್ ಅಧೀಕ್ಷಕನಾಗಿ ದಾವಣಗೆರೆಯಲ್ಲಿ ಫಸ್ಟ್ ಇದ್ದೆ. ಕೇವಲ ಅಲ್ಪ ಕಾಲ, ಜುಲೈ 5 ಇಲ್ಲಿ ಬಂದೆ ನಾನು 2013ರಲ್ಲಿ. 2013 ಜುಲೈ 5 ನಾನಿಲ್ಲಿ ಬಂದಿದ್ದು. ನನ್ನ ಇಂದಿನ ಏನೆಲ್ಲ ನೀವು ನೋಡ್ತೀರೋ, ಹೊರಗಡೆ ಜನ ಏನೆಲ್ಲ ಮಾಡ್ತಾರೋ, ಆ ಪೊಲೀಸ್ ಅಧೀಕ್ಷಕನಾಗಿ ಕರ್ತವ್ಯ ನಿರ್ವಹಿಸಲಿಕ್ಕೆ ನನ್ನ ರಟ ಈ ಆಲ್ಫಾಬೆಟ್ಸ್ ಕಲಿಸಿದ ಜಿಲ್ಲೆ ಹಾಸನ ಜಿಲ್ಲೆ. ಹಾಗೆ ನೋಡಿದರೆ ಅತಿ ಹೆಚ್ಚು ನಾನು ಶ್ರಮಪಟ್ಟು ಕೆಲಸ ಮಾಡಿದ ಜಿಲ್ಲೆ ಹಾಸನ ಜಿಲ್ಲೆ. ಶಿವಮೊಗ್ಗ, ಮೈಸೂರಿಗಿಂತ ಬೆಂಗಳೂರು ಗ್ರಾಮಾಂತರ, DCP ವೆಸ್ಟ್ಗಿಂತ ಅತಿ ಹೆಚ್ಚು. ಸಂಡೇ ಕೂಡ ನಾನು ಕಚೇರಿಯಲ್ಲಿ ಕೊಡ್ತಾ ಇದ್ದೆ. ಸಂಡೇ ಕೂಡ ಬೆಳಗ್ಗೆ 9 ಆದರೆ ಸಾಕು, ಆ ಬೀದಿಯಲ್ಲಿ ಫಸ್ಟ್ ಟ್ರಾಫಿಕ್ ಇನ್ಸ್ಪೆಕ್ಷನ್ ಬರ್ತಾ ಇದ್ದೆ. ಆ ಎಲ್ಲ ಆಲೋಚನೆಗಳು ನನ್ನ ಪ್ರಥಮವಾಗಿ ಖಾಕಿ ಧರಿಸಿ ನನ್ನ ಮಾತನ್ನು ಸ್ಪಾಂಟೇನಿಯಸ್ ಆಗಿ ಹಂಚಿಕೊಳ್ಳಿಕ್ಕೆ ಆರಂಭ ಮಾಡಿದ್ದು ಕೂಡ ಕಲಾಭವನದಲ್ಲಿ. ಇಲ್ಲ, ಈ ಜಾಗದ ಮಹಿಮೆ ಅಂತ ಇರ್ತದೆ, ಜಾಗದ ಮಹಿಮೆ, ಸ್ಥಳ ಮಹಿಮೆ ಅಂತಾರಲ್ಲ, ಹಾಸನಕ್ಕೆ ಬಹುದೊಡ್ಡ ಶಕ್ತಿ ಇದೆ. ಅದು ಮಹಾನ್ ಚಕ್ರವರ್ತಿ ವೈರಾಗ್ಯವನ್ನು ತಳೆದು ಮೇಲ್ಗಡೆ ನಿಂತ ಬಾಹುಬಲಿ ಅವರ ಕೃಪೆನೋ, ಅಥವಾ ಹಾಸನಾಂಬೆ ಕೃಪೆನೋ, ಅಥವಾ ನಮ್ಮ ಚನ್ನಕೇಶ್ವರನ ಕೃಪೆನೋ, ಸಕಲೇಶ್ಪುರದ ನಮ್ಮ ಸಕಲೇಶ್ವರನ ಕೃಪೆನೋ, ನಮ್ಮ ಮಾಲೇಕಲ್ ತಿರುಪತಿ ಗೌರಮ್ಮ ಅರಸೀಕೆರೆ ಅವರ ಕೃಪೆನೋ, ಅಥವಾ ನಮ್ಮ ನುಗ್ಗೇಹಳ್ಳಿ ಬಹು ಪುರಾತನ ದೇವಸ್ಥಾನದ ಇದು ನನಗೆ ಗೊತ್ತಿಲ್ಲ, ಆದರೆ ಸ್ಥಳದ ಮಹಿಮೆ ಅಂತೂ ಇರ್ತದೆ. ಸೊ ಆ ಹಿನ್ನೆಲೆಯಲ್ಲಿ ದೇಶ ಕಟ್ಟುವುದು ಎಂದರೆ ಕೇವಲ ರೈಲ್ವೆ ಮೇಲ್ಸೇತುವೆ, ಬಹುದೊಡ್ಡ ಬೃಹತ್ತಾದ ನಾಲ್ವಡಿ ಅಥವಾ ಚತುಷ್ಪಥಗಳ ನಿರ್ಮಾಣ, ಬಹುದೊಡ್ಡ ಡ್ಯಾಮ್, ಇರಿಗೇಷನ್, ಪವರ್, ಇನ್ಫ್ರಾಸ್ಟ್ರಕ್ಚರ್, ಇದರ ಜೊತೆಗೆ ಇದು ಹೌದು, ಇದರ ಜೊತೆಗೆ ಆಗಬೇಕಾಗಿರೋ ಕೆಲಸ ಮನುಷ್ಯರ ನಿರ್ಮಾಣ, ಮನುಷ್ಯರ ನಿರ್ಮಾಣದ ಕೆಲಸ. ಡೆಸ್ಟಿನಿ ಆಫ್ ಅ ನೇಷನ್ ಇಸ್ ಬಿಲ್ಟ್ ವಿದಿನ್ ದಿ 4 ವಾಲ್ಸ್. ಒಂದು ದೇಶದ ಭವ್ಯ ಭವಿಷ್ಯತ್ತು 4 ಗೋಡೆಯ ಮಧ್ಯೆ ನಿರ್ಮಾಣ ಆಗ್ತದೆ ಅನ್ನೋ ನಾಣ್ಣುಡಿ ನಿಜವಾದರೆ, ಇಲ್ಲ ನಮ್ಮ ಇಂದಿನ ಮಕ್ಕಳೇ ನಾಳೆಯ ನಾಯಕರು ಅನ್ನೋ ನಾಣ್ಣುಡಿ ನಿಜವಾದರೆ, ಒಂದಕ್ಷರ ಕಲಿಸಿದ ಆತನ ಗುರು ಎನ್ನುವ ನಾಣ್ಣುಡಿ ನಿಜವಾದರೆ, ಗುರು ಗೋವಿಂದ ದೋನೋ ಕಡೆ, ನನ್ನ ಗುರು ಮತ್ತು ಗೋವಿಂದ, ದೇವರು ಮತ್ತು ಶಿಕ್ಷಕ ಇಬ್ಬರು ನಿಂತಿದ್ದಾರೆ, ನಾನು ಯಾರನ್ನ ಆಯ್ಕೆ ಮಾಡ್ಕೊಂಡು ಗುರುವಿನ ಆಯ್ಕೆ ಮಾಡ್ಕೊಳ್ತೀನಿ ಅನ್ನೋ ಆ ದೋಹ, ಆ ಭಕ್ತಿ ಪರಂಪರೆಯ ಆ ಸಂತರ ನುಡಿ ನಿಜವಾದರೆ, ನನ್ನ ಪ್ರಕಾರ ನಾನಲ್ಲ, ಅಷ್ಟು ದೊಡ್ಡವನು ನಾನಲ್ಲ, ಮೊದಲಾಗಬೇಕಾದ ಇಂದಿನ ಅಗತ್ಯತೆ ಮನುಷ್ಯರ ನಿರ್ಮಾಣದ ಕೆಲಸ. ಕಟ್ಟಡಗಳನ್ನು ಕಟ್ಟುವುದರ ಜೊತೆಗೆ ನಾವು ಬೃಹತ್ತಾದ ಕಾರ್ಖಾನೆಗಳನ್ನು ಕಟ್ಟುವುದರ ಜೊತೆಗೆ, ಬಹುದೊಡ್ಡ ಅಭಿವೃದ್ಧಿ ಕಾರ್ಯಗಳನ್ನು ಹಮ್ಮಿಕೊಳ್ಳುವುದರ ಜೊತೆಗೆ, ಇದೆಲ್ಲಕ್ಕೂ
ಕರ್ತೃವಾಗಿರುವ ಆ ಮನುಷ್ಯನ ನಿರ್ಮಾಣದ ಕೆಲಸ ಬಹು ಚೆನ್ನಾಗಿ ಆಗಬೇಕು. ಅದನ್ನೆಲ್ಲ ಮಾಡುವವರು, ಮಾಡಬೇಕಾಗಿರುವವರು ತಾವೆಲ್ಲ ಶಿಕ್ಷಕರು. 40 ಜನ 30 ಜನ ನಿಮ್ಮ ತರಗತಿಯಲ್ಲಿದ್ದರೆ, ವಿದ್ಯಾರ್ಥಿಗಳು ನಿಮ್ಮ ಜೊತೆ ಇದ್ದರೆ ಒಂದು ವರ್ಷಕ್ಕೆ, ನೀವು 40 ವರ್ಷ 35 ವರ್ಷಗಳ ಕಾಲ ಅಂತ 30 ಜನ 40 ಜನ ವಿದ್ಯಾರ್ಥಿಗಳಿಗೆ ಪ್ರತಿನಿತ್ಯ ಬೋಧನೆ ಮಾಡುವ ಸೌಭಾಗ್ಯ ನಿಮಗಿತ್ತು ಅನ್ನುವುದಾದರೆ, ಒಂದು ತರಗತಿಯಲ್ಲಿ ಒಂದು ವರ್ಷಕ್ಕೆ ಒಬ್ಬ ಒಳ್ಳೆಯ ಮನುಷ್ಯನ ನಿರ್ಮಾಣ ಮಾಡಿದರೆ, ಎಂಥ ಮನುಷ್ಯ? ನಮ್ಮ ನಾರಾಯಣ ಮೂರ್ತಿ ಅವರಂತವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರು, ಬಹುದೊಡ್ಡ ಸಂಸ್ಥೆಯನ್ನು ಕಟ್ಟಿಕೊಟ್ಟರು ಕೂಡ ಅದರ ಮಾಲೀಕತ್ವವನ್ನು ಪ್ರತಿ ಷೇರುದಾರರಿಗೆ ಕೊಡ್ತಕ್ಕಂಥ, ಪ್ರತಿ ಸಮಸ್ಯೆಗೂ ಎದೆಗುಂದದೆ ಒಂದು ತಂಡವನ್ನು ಕಟ್ಟಿಕೊಂಡು ಪರಿಹಾರ ಕಂಡುಕೊಳ್ಳುವ ಅಂತ ನಾರಾಯಣ ಮೂರ್ತಿ ಅವರನ್ನು ಒಂದು ಕ್ಲಾಸ್ನಲ್ಲಿ ನೀವು ತಯಾರು ಮಾಡಿದರೆ ಸಾಫ್ಟ್ವೇರ್ ಸಂಸ್ಥೆಗೆ ಬಹುದೊಡ್ಡ ಕಾಣಿಕೆ ನಿಂದಾಗುತ್ತೆ. ಒಬ್ಬ ಹೋರಾಟಗಾರ ಅವ್ರು ಹೇಳ್ತಾ ಇದ್ರಲ್ಲ ಮಾತನಾಡಬೇಕಾದ್ರೆ, ನಾನಂತೂ ಪರಿಪೂರ್ಣನಲ್ಲ, ಒಬ್ಬ ಹೋರಾಟಗಾರ, ಗಟ್ಟಿ ಹೋರಾಟಗಾರ, ಅಣ್ಣಾ ಹಜಾರೆ ಅಂತೇಳಿ, ಅಥವಾ ನಿಮ್ಮೂರಲ್ಲಿ ಎಡಬಲ ಇರ್ತಕ್ಕಂಥ ಯಾವುದೇ ಒಬ್ಬ ವ್ಯಕ್ತಿ, ನೊಂದವರ ಪರ, ಬಡವರ ಪರ, ಅನ್ಯಾಯಕ್ಕೊಳಗಾದ ಪರ ಧ್ವನಿಯರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ನೀವು ನಿರ್ಮಾಣ ಮಾಡಿದರೆ, ಆ ಎಲ್ಲ ಸಮಸ್ಯೆಗಳಿಗೂ ಕೂಡ ನಿಮ್ಮ 4 ಗೋಡೆಯ ಮಧ್ಯೆ ನೀವು ಪರಿಹಾರ ಕೊಟ್ಟಂತೆ. ಒಬ್ಬ ಒಳ್ಳೆ ಇಂಜಿನಿಯರ್, ಸರ್ ಹೇಳಿರಲ್ಲ, ನಾನು ದುಬೈಗೆ ಹೋದಾಗ ಕಾಲ್ಮುಟ್ಟಿ ನಮಸ್ಕಾರ ಒಬ್ಬ ವ್ಯಕ್ತಿ ಮಾಡ್ದ, ನಾನು ನಿಮ್ಮ ಸ್ಟೂಡೆಂಟ್ ಸರ್, ನಾನು ನಿಮ್ಮ ಸಿವಿಲ್ ಇಂಜಿನಿಯರ್ನಿಂದ ಕಲಿತ ಮೂಲಕ ಇಲ್ಲಿ ಬಂದು ನನ್ನ ಉದ್ಯೋಗ ಆರಂಭ ಮಾಡಿದೆ, ಇವತ್ತು ನಾನು ಹೀಗಿದ್ದೀನಿ. ಅವನು ವೈಯಕ್ತಿಕ ಬೆಳವಣಿಗೆ ಕಡೆ ಗಮನ ಕೊಟ್ಟ, ಅಷ್ಟೊಂದು ಆಗರ್ಭ ಶ್ರೀಮಂತನಾದ. ಅದೇ ಸಮಾಜ, ಊರು, ದೇಶ, ಈ ಸಮಸ್ಯೆಗಳು ನನಗೂ ಅನ್ನೋ ಭಾವನೆ ಅವನನ್ನು ಸ್ವಲ್ಪ ಬಿಟ್ಟು ಬಿಟ್ಟಿದ್ರೆ ಅವನೊಬ್ಬ ವಿಶ್ವೇಶ್ವರಯ್ಯ ಒಬ್ಬ ಒಳ್ಳೆ ಇಂಜಿನಿಯರ್ ಆಗ್ತಿದ್ದ. ಅದು ಆಗುವುದು ಕ್ಲಾಸ್ ರೂಮ್ ಮಧ್ಯ. ಶಿಕ್ಷಕ ವೃತ್ತಿ ಲಾಭದಾಯಕ ಹುದ್ದೆ ಅಲ್ಲ, ಶಿಕ್ಷಕ ವೃತ್ತಿ ಲಾಭದಾಯಕ ವೃತ್ತಿ ಅಲ್ಲ. ಯಾವುದೇ ವೃತ್ತಿಗೂ ಕೂಡ ಹೋಲಿಕೆ ಮಾಡುವಂತ ವೃತ್ತಿಯೂ ಅದಲ್ಲ. ಅನ್ಕಂಪೇರಬಲ್ ಪ್ರೊಫೆಷನ್, ಇಟ್ಸ್ ನಾಟ್ ಅ ಪ್ರಾಫಿಟೇಬಲ್ ಜಾಬ್. ಲಾಭದಾಯಕ ವೃತ್ತಿ ಅಲ್ಲ ಅದು. ಈ ಬೇಸಿಕ್ ಕಾನ್ಸೆಪ್ಟ್ಗಳ ಕ್ಲಾರಿಟಿ ಇತ್ತು ಎನ್ನುವುದಾದರೆ ನನಗೆ ಆಸೆ ಇತ್ತು. ಹಾಗೆ ನೋಡಿದರೆ ಪ್ರವೃತ್ತಿಯಿಂದ ನಾನು ಶಿಕ್ಷಕನೇ, ಹಾಗೆ ನೋಡಿದರೆ ಪ್ರವೃತ್ತಿಯಿಂದ ನಾನು ಶಿಕ್ಷಕನೇ. ಸ್ವಾಮಿ ವಿವೇಕಾನಂದರು ನನ್ನ ಮೇಲೆ ಅಗಾಧ ಪ್ರಭಾವವನ್ನು ಬೀರಿದ್ದಾರೆ. ಯಾರು ಏನೇ ಮಾತನಾಡಲಿ ನಾನು ಇವರನ್ನು ಎಚ್ಚರಗೊಳಿಸುವುದನ್ನು ನಿಲ್ಲಿಸುವುದಿಲ್ಲ. ಲೆಟ್ ಪೀಪಲ್ ಥಿಂಕ್ whatever they want to think, let them speak whatever they want to do. Till my last breath I will not stop this work of instigating, inspiring, creating human beings. We all are on the way to become human beings. We are candidates to the humanity. We are not full-fledged human beings. ನಾವು ಪೂರ್ಣ ಪ್ರಭುತ್ವದ ಪೂರ್ಣ ಪ್ರಮಾಣದ ಮನುಷ್ಯರಲ್ಲ, ಮನುಷ್ಯರಾಗಲಿಕ್ಕೆ ಹೊರಟಿರುವ ಕ್ಯಾಂಡಿಡೇಟ್ಸ್ಗಳು ನಾವು ಅಂತ ವ್ಯಕ್ತಿ ಹೇಳೋದಾದರೆ, ಅಂತಹ ವ್ಯಕ್ತಿತ್ವ ನಿರ್ಮಾಣ 100ಕ್ಕೆ 100ರಷ್ಟು ಆಗದೆ ಹೋದರೂ ನನ್ನ ಮೇಲೆ ಹ್ಯಾಕ್ ಪ್ರಭಾವ ಬೀರ್ತು ಅನ್ನೋದನ್ನು ಹೇಳ್ಬಿಡ್ತೀನಿ. ನಾನು ಕಂಡಕ್ಟರ್ ಆಗಿ ಹೊರಟವನು, ಇದೆಲ್ಲ ಕೇಳಿರ್ತೀರ. ನಾನು ಹೇಳದ ಕಥೆಗಳು ಬಹಳಷ್ಟಿದೆ. ಯಾವುದು ಸತ್ಯವೋ ಅದನ್ನಷ್ಟೇ ಹಂಚಿಕೊಂಡಿದ್ದೀನಿ. ಯಾವುದು ಅಪಥ್ಯ ಇನ್ನೂ ಹಂಚಿಕೊಂಡಿಲ್ಲ, ಕಾಲ ಬರಲಿ ಅಂತ ಕಾಯ್ತಾ ಇದ್ದೀನಿ. ಯಾವುದು ಸೆನ್ಸಾರ್ಡ್ ಇದೆಯೋ, ಅಖಿಲ ಭಾರತ ಸೇವಕನಾಗಿ ಯಾವುದನ್ನು ಹಂಚಿಕೊಳ್ಳಲಿಕ್ಕೆ ಸಾಧ್ಯವೋ ಅದನ್ನಷ್ಟೇ ಹೇಳಿದ್ದೀನಿ. ಹೇಳಬೇಕಾಗಿರುವುದು ಬಹಳಷ್ಟಿದೆ, ಹಂಚಿಕೊಳ್ಳಬೇಕಾಗಿರುವುದು ಸಾಗರದಷ್ಟಿದೆ. ನಾನು ಪ್ರೈಮರಿ ಮುಗಿಸಿ SLC ಮುಗಿಸಿದ ಮೇಲೆ ಎಂಪ್ಲಾಯ್ಮೆಂಟ್ ಆಫೀಸಲ್ಲಿ ಎನ್ರೋಲ್ ಮಾಡಿದೆ. ಫಸ್ಟ್ ಉದ್ಯೋಗ ಇಲಾಖೆ ಒಂದು ಕಾರ್ಡ್ ಕೊಡ್ತಿದ್ರು. ಅದ್ರ ಮಾಡಿದಾಗ ನನ್ನ ಪ್ರಪ್ರಥಮ ಆಯ್ಕೆ ಕ್ವಿಕ್ಕೆಸ್ಟ್ ಆಗಿ ಫಸ್ಟ್ ಯಾವ ಜಾಬ್ ಸಿಗುತ್ತೆ? ಬಸ್ ಕಂಡಕ್ಟರ್. ನನ್ನ ಜೊತೆ ನನ್ನ ರೂಮಲ್ಲಿ ನಿಂತ್ಕೊಂಡು ಓದಿದ ಹುಡುಗ ಬಳ್ಳಾರಿ ಶರಣಬಸವ ಇವತ್ತಿಲ್ಲಿ ಪ್ರಶಸ್ತಿ ತೆಗೆದುಕೊಳ್ತಿದ್ದಾನೆ. ಅವನಿಗೆಲ್ಲ ಗೊತ್ತಿದೆ ನಮ್ಮದು ಹೇಗಿದೆ ಪರಿಸ್ಥಿತಿ ಅಂತ.
ಎನ್ರೋಲ್ಮೆಂಟ್ ಅವನು ಕೂಡ ಕಾರಣ ನನಗೆ ಬರಲಿಕ್ಕೆ. ಆ ಎನ್ರೋಲ್ಮೆಂಟ್ ಮಾಡಿದ ಮೇಲೆ ನನ್ನ ಪ್ರಥಮ ಆಸೆ ಮತ್ತು ಅಂತಿಮ ಆಸೆ ಅಂದು ಬಸ್ ಕಂಡಕ್ಟರ್ ಆಗಬೇಕು ಅಂತ ಇತ್ತು. ಐ ವಾಂಟೆಡ್ ಟು ಬಿಕಮ್ ಬಸ್ ಕಂಡಕ್ಟರ್. ಇಮಿಡಿಯೇಟ್ಲಿ ಆಗಿಬಿಡುತ್ತೆ, 16-17 ವಯಸ್ಸಿಗೆ ಆಗಿಬಿಡ್ಬೋದು ಅಂತ. ಆದರೆ ನನಗೆ ಕಲಿಸಿದ ಗುರುಗಳು ಅವ್ರು ಏನು ನೋಡಿದ್ರೋ ಗೊತ್ತಿಲ್ಲ, ಅಂಥ ಹುನರ್, ಅಂಥ ವಜೂದ್, ಅಂಥ ಬಹುದೊಡ್ಡ ಪ್ರತಿಭೆ ನನ್ನಲ್ಲಿತ್ತು ಅಂತ ನನಗೆ ಅನಿಸಲ್ಲ. ನಾನು ಯೋಚನೆ ಬಹಳ ಮಾಡ್ತಿದ್ದೆ, ಬಹಳ ದೊಡ್ಡ ಆಲೋಚನೆ, ನಾನು ಆಗಬೇಕು ಅನ್ನೋ ಆಲೋಚನೆ. ಅದಕ್ಕೆ ಬಡತನ ಇರಲಿಲ್ಲ. ಬಹುದೊಡ್ಡ ಶ್ರೀಮಂತ ನಾನು. ಹಾಗೆ ನೋಡಿದರೆ ಆಲೋಚನೆಗಳಲ್ಲಿ, ಧೈರ್ಯದಲ್ಲಿ, ಸಾಹಸದಲ್ಲಿ, ಮುನ್ನುಗ್ಗುವ ಗುಣದಲ್ಲಿ ನನ್ನಂಥ ಶ್ರೀಮಂತ ಇನ್ನೊಬ್ಬ ಇಲ್ಲ. ಬೇಕಾದಿರಲಿ ನುಗ್ಗುತ್ತೇನೆ. ಭೌತಿಕ ಬಡತನ ಇತ್ತಷ್ಟೇ. ಆಹಾರ ಇಲ್ಲ ಅನ್ನೋ ಅತಿ ಸಣ್ಣ ಬಡತನ, ಬಟ್ಟೆ ಇಲ್ಲ ಅಂತಕ್ಕಂಥ ಯಕ್ಕಶ್ಚಿತ ಬಡತನ, ನನಗೆ ಹಾಕಲಿಕ್ಕೆ ಸರಿಯಾದ ಪಾದರಕ್ಷೆ ಇಲ್ಲ ಅಂತಕ್ಕಂಥ ನಿರ್ಲಕ್ಷಿಸಬಹುದಾದ ಬಡತನ, ಅಂತಹ ಬಡತನ ಇತ್ತು. ಆದರೆ ಆಲೋಚನೆಗಳ ಬಡತನ ನನ್ನಲ್ಲಿ ಇರಲಿಲ್ಲ. ಆ ದುಸ್ಸಾಹಸ ಅಂತಲ್ಲ, ಅಂದರೆ ಎದೆಗಾರಿಕೆ, ಅದರ ಬಡತನ ನನ್ನಲ್ಲಿ ಇರಲಿಲ್ಲ. ನನ್ನ ಮಾಸ್ಟರ್ ಹೇಳಿದ್ದೇನೆಂದರೆ, ರವೀಂದ್ರ ಪಟ್ಟಣ್, ಶ್ರೀ ಎಸ್ ಚಂದ್ರಶೇಖರ್ ಅಂತ. ಅವರು ಆ ಸಂದರ್ಭದಲ್ಲಿ KPSC ತಯಾರಿ ಮಾಡೋರು. ಸಾರ್, ಎಲ್ಲರೂ ಹೇಳ್ತಾರೆ ವಸೂಲಾತಿ ಬೇಕು, ಹಾಗಿರ್ಬೇಕು, ಹೀಗಿರ್ಬೇಕು, ಸರ್ಕಾರಿ ನೌಕರಿ ತಗೋಬೇಕಂತಂದ್ರೆ ಒಂದೇ ₹1 ಕೊಡದೆ ಹೋಗ್ತಕ್ಕಂಥ ವಸೂಲಾತಿ ಇಲ್ಲದ ಯಾವುದಾದ್ರೂ ಹುದ್ದೆ ಇದೆಯಾ ಹೋಗ್ಲಿಕ್ಕೆ? ನನಗೆ ಕೇಳಿ ಕೇಳಿ ಸಾಕಾಗಿಬಿಟ್ಟಿದೆ. ನಮ್ಮ ಊರಲ್ಲೆಲ್ಲ ನೋಡ್ರು ಹಂಗೆ ಮಾತಾಡ್ತಾರೆ, ಇವ್ರು ಹಿಂಗೆ ಮಾತಾಡ್ತಾರೆ. ನಮ್ಮಪ್ಪ ಗ್ರಾಮ ಪಂಚಾಯತಿ ಸಿಪಾಯಿ. ನಾನು ಪ್ರತಿನಿತ್ಯ ಎಲ್ಲ ಪೂರ್ತಿ ಗ್ರಾಮ ಪಂಚಾಯತಿ ಕಸ ಹೊಡಿತೀನಿ, ಫ್ಯೂಸ್ ಹಾಕ್ತೀನಿ, KEB ಲೈನ್ಮನ್ ಬಂದ್ಬಿಟ್ರೆ ಮಿಷಿನ್ ಕಿಟ್ಕೊಂಡು ಬೀದಿ ಬೀದಿ ಅಲಿತೀನಿ. ನನಗೆ ದೊಡ್ಡ ಹುದ್ದೆಗೆ ಹೋಗುವ ಕನಸಿದೆ, ಯಾವುದಾದ್ರೂ ಇದೆಯಾ ಅಂತ. ಅವ್ರು ಹೇಳಿದ್ದು, ನೋಡಪ್ಪ, ನೀನು ನಿಜವಾಗಿಯೂ ಹಂಗಿರಬೇಕು ಅಂತಂದ್ರೆ ಒಂದು UPSC, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಇದೆ, ಡಿಗ್ರಿ ಆದರೆ ಸಾಕು, ಬರಿಬೋದು, ಬೇಗ ಡಿಗ್ರಿ ಮಾಡ್ಕೊಂಡು ಬಿಡು ಅಂತ. ನನಗೆ IAS ಅಂದರೆ ಗಂಧ ಗಾಳಿ ಗೊತ್ತಿರಲಿಲ್ಲ, IPS ಅಂದರೆ ಗಂಧ ಗಾಳಿ ಗೊತ್ತಿಲ್ಲ. ಬಟ್ ಆ ಕ್ಷಣ ಅವ್ರು ಹೇಳಿದ ಮಾತು, ಓಹೋ, ಈ ದೇಶದಲ್ಲಿ ಹಣ ಕೊಡದೆ, ವಸೂಲಾತಿ ಮಾಡದೆ, ಪ್ರತಿಭೆಯನ್ನೇ ಆಧರಿಸಿ ಒಂದು ಹುದ್ದೆ ಇದೆಯಾ? ಓಹೋ, ಯಾವುದದು? ಹಾಗಿದ್ರೆ ಆಗೋದಾದ್ರೆ ಅದೇ ಆಗೋಣ. ಇಫ್ ಎಟ್ ಆಲ್ ಐ ಟೇಕ್ ಸಮಥಿಂಗ್ ಆಸ್ ಜಾಬ್, ಆಸ್ ಸರ್ವಿಸ್, ಅದನ್ನೇ ತಗೋಬೇಕು ಅಂತ ಹೇಳಿ ಆವತ್ತು ನನ್ನಲ್ಲಿ ಬೀಜ ಮೊಳೆತು. ಆ್ಯಂಡ್ ಒನ್ ಮೋರ್ ಥಿಂಗ್, ಮಕ್ಕಳಿಗೆ ಪಾಠ ಮಾಡೋದು ಅಂತಂದರೆ ಇಟ್ಸ್ ನಾಟ್ ಅ ಸ್ಟಫಿಂಗ್ ದ ಬ್ರೈನ್ ವಿತ್ ಇನ್ಫಾರ್ಮೇಷನ್. ಮಕ್ಕಳಿಗೆ ಸಿಕ್ಕಾಪಟ್ಟೆ ಇನ್ಫಾರ್ಮೇಷನ್ ಫೀಡ್ ಮಾಡೋದು ಶಿಕ್ಷಕರ ಜವಾಬ್ದಾರಿ ಅಥವಾ ಕರ್ತವ್ಯ ಅಂತ ಪರಿಭಾವಿಸಬಾರ್ದು. ಈ ಆಲೋಚನಾ ರೀತಿ, ಆ ಒಂದು ಮಾಹಿತಿಯನ್ನು ತೆಗೆದುಕೊಂಡು ಅದನ್ನು ಅಸಿಮಿಲೇಷನ್ ಮಾಡಿ ಆ ಮೂಲಕ ತನ್ನ ಬದುಕನ್ನ ಸುಂದರವಾಗಿಸ್ತಕ್ಕಂಥ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಬಹಳ ಮುಖ್ಯ. ಐ ಆಮ್ ನಾಟ್ ರೆಡ್. ನಾನು ಅಷ್ಟೊಂದು ಓದಿಲ್ಲ, ನಾವು ಓದಬೇಕು ಅಂತ ನನಗೆ ಅನ್ಸಲ್ಲ. ಏನು ನಾನು ಓದಿದ್ರೆ ಅದು ಬಹಳ ಅದ್ಭುತ ಪುಸ್ತಕ ಇರಬೇಕು. ಇಫ್ ಎಟ್ ಆಲ್ ಐ ಈಟ್ ಸಮಥಿಂಗ್, ಐ ಈಟ್ ವೆರಿ ಗುಡ್ ಫುಡ್. ನಾನು ಒಳ್ಳೆ ಊಟ ಮಾಡ್ತೇನೆ. ಮೊದಲೆಲ್ಲ ಹೊಟ್ಟೆಗೋಸ್ಕರ ಸಿಕ್ಕಾಪಟ್ಟೆ ಊಟ ಮಾಡ್ತಿದ್ದೆ. 20 ರೊಟ್ಟಿ ತಿಂತಿದ್ದೆ, 2 kg ಮಟನ್ ತಿಂತಿದ್ದೆ ಆ ಹಸಿವಿದ್ದಾಗ. ಈಗ ನನ್ನ ಊಟ ನನಗೆ ಅಪತ್ಯ ಆಗಬಾರ್ದು. ಬಿಕಾಸ್ ಕೆಲಸ ಇಲ್ಲ, ಕಾರಲ್ಲಿ ಕೂಡ್ತೀನಿ, ಕಾರಲ್ಲಿ ಎರಿತೀನಿ, ಕೈಗೊಂದು ಅವ್ರ ಅಟೆಂಡರ್ ಇರ್ತಾರೆ, ಬರೆಯೋ ಹಾಗಿಲ್ಲ, ಡಿಕ್ಟೇಷನ್ ತೆಗೆದುಕೊಳ್ಳಿಕ್ಕೆ ಸ್ಟೆನೋ ಇರ್ತಾರೆ, ಮೀಟಿಂಗಲ್ಲಿ ಪ್ರೆಸೆಂಟೇಷನ್ ರೆಡಿ ಮಾಡಲಿಕ್ಕೆ ಅಸಿಸ್ಟೆಂಟ್ಗಳಿರ್ತಾರೆ. ಕೆಲಸ ಬರೀ ಇದಕ್ಕಷ್ಟೇ ಇದೆ. ಇವಾಗ ಅಪ್ಪರ್ ಚೇಂಬರ್ಗೆ ಕೈಗಾಲಿಗಿಲ್ಲ. ನಾನೇ ಫಿಟ್ ಆಗಿರಬೇಕು ಅಂತ ಓಡ್ತೀನಿ, ಬರಿತೀನಿ, ಟೆನಿಸ್ ಆಡ್ತೀನಿ ಅಷ್ಟೇ. ಅಂದಿದ್ದ ಹಸಿವು, ಆ ಭೌತಿಕ ಹಸಿವು, 8 ಕಿಲೋಮೀಟರ್ ಓಡಬೇಕಾಗಿತ್ತು, ಮನೆಯಲ್ಲಿ ಕೆಲಸ ಮಾಡಬೇಕಾಗಿತ್ತು, ಸಿಂಗ ಕೀಳ್ಬೇಕಾಗಿತ್ತು, ಕಳೆ ತೆಗಿಬೇಕಾಗಿತ್ತು, ಎಡಿ ಹೊಡಿಬೇಕಾಗಿತ್ತು, ದನ ಕಟ್ಟಬೇಕಾಗಿತ್ತು, ಕೋಳಿ ತಗೊಂಬಂದು ಸಾಕಬೇಕಾಗಿತ್ತು, ಮಾರ್ಕೆಟ್ ಹೋಗಿ ಮಾರಬೇಕಾಗಿತ್ತು, ಸಿಮೆಂಟಿನ ಚೀಲ ಎತ್ತಬೇಕಾಗಿತ್ತು, ಕಾಲಮ್ಗಳನ್ನು ಫಿಲ್ ಮಾಡಬೇಕಾಗಿತ್ತು, ಹೋಟೆಲಲ್ಲಿ ಸರ್ವಿಸ್ ಮಾಡಬೇಕಾಗಿತ್ತು, ಪೇಪರ್ ಹಾಕಬೇಕಾಗಿತ್ತು, ವಾಟರ್ ಸರ್ವಿಸ್ ಮಾಡಬೇಕಾಗಿತ್ತು, ಬ್ಲಾಕಲ್ಲಿ ಟಿಕೆಟ್ ಮಾಡಬೇಕಾಗಿತ್ತು, ಬೆಳಿಗ್ಗೆ ಬೇಗ ಹೇಳ್ಬೇಕಾಗಿತ್ತು. ಅದು ಬೇರೆ. ಇಂದಿನ ಹಸಿವು, ಇದು ಹಸಿವು. ಸೊ ಹಾಗಾಗಿ ನಾನು ತಿನ್ನುವ ಆಹಾರ ಎಣ್ಣೆ ಹೆಚ್ಚಿಗೆ ಇಟ್ಕೊಡುದು ಅಲ್ವೇ, ಸ್ವೀಟ್ ಹೆಚ್ಚಿಗೆ ತಿನ್ನಂಗಿಲ್ಲ. ದೇಹಕ್ಕೆ ಅಂತ ಆಹಾರ ಕೊಡುವುದಾದರೆ ಇನ್ನು ನನ್ನ ಎಲ್ಲ
ಭಾವಿ ಭವಿತವ್ಯ, ಭವಿಷ್ಯತ್ತು ಅಥವಾ ಇಂದಿನ ಪ್ರಸ್ತುತಿಗೆ ಕಾರಣವಾದ ನನ್ನ ಕೃತಿ ಅಥವಾ ನನ್ನ ಮಾತು, ಇದೆರಡಕ್ಕೂ ಕಾರಣ ಏನು? ಇದೇ ತಾನೆ. ಇಲ್ಲಿಂದ ಇನ್ಸ್ಟ್ರಕ್ಷನ್ ಇಲ್ಲಿ ಹೋಗುತ್ತೆ, ಅಥವಾ ಸಮಟೈಮ್ಸ್ ಇಲ್ಲಿಂದ ಇನ್ಸ್ಟ್ರಕ್ಷನ್ ಹೃದಯದಿಂದ ಮೆದುಳಿಗೆ, ಮೆದುಳಿನಿಂದ ಹೃದಯಕ್ಕೆ, ಆ ಮೂಲಕ ನನ್ನ ಎಲ್ಲ ಅಂಗಾಂಗಗಳಿಗೆ, ಅದು ನಾಲಿಗೆಯ ಮೂಲಕ ಅಥವಾ ಭಾವನೆಗಳ ಮೂಲಕ, ಬರವಣಿಗೆಯ ಮೂಲಕ, ಹಾಡಿನ ಮೂಲಕ, ನನ್ನ ಹಾವಭಾವದ ಮೂಲಕ ಎಕ್ಸ್ಪ್ರೆಸ್ ಆಗುತ್ತೆ. ಹಾಗಿದ್ರೆ ಅದಕ್ಕೆಂತ ಆಹಾರ ಕೊಡೋದು? ನಾನು ಬಹಳ ಆಲೋಚನೆ ಮಾಡ್ತೇನೆ. ಹಾಗಾಗಿ ಒಳ್ಳೆಯವರ ಸಾಂಗತ್ಯ. ಫಸ್ಟ್ ಆಫ್ ಆಲ್ ನಾನಿವತ್ತು ಇಂಟ್ರಾಕ್ಷನ್ ಮಾಡುವುದಾದ್ರೆ ಇಂಥವ್ರ ಜೊತೆ ಮಾಡ್ತೇನೆ. ಅವರು ಸತ್ಯವನ್ನ ಕಂಡಿದ್ದಾರೆ, ಬದುಕನ್ನ ನೋಡಿದ್ದಾರೆ. ನಾನು ಓದುವುದಾದ್ರೆ ಇಂತಹ ಪುಸ್ತಕವನ್ನು ಓದ್ತೇನೆ. ನಾನು ಓದುವುದಾದರೆ ಇಂತಹ ವ್ಯಕ್ತಿಗಳ ಪುಸ್ತಕವನ್ನು ಓದ್ತೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ನೋಡೋಣ, ಈಗ ಕೇಳ್ತಾ ಇದ್ದೆ ಬರಬೇಕಾದ್ರೆ, ಅನಿಲೇಷನ್ ಆಫ್ ಕಾಸ್ಟ್ ಸಿಸ್ಟಮ್ ಅಂತ ಅವರು ಲಾಹೋರಲ್ಲಿ ಅವರನ್ನ ಜಾತ್ ಪಾತ್ ತೋಡ್ ಅಂತ ಹೇಳಿ ಒಂದು ಸಂಘಟನೆಯವರು ಅಧ್ಯಕ್ಷರಾಗಿ ಅವರನ್ನ ಆಹ್ವಾನ ಮಾಡಿ ಅದರ ಸ್ಪೀಚ್ ಅನ್ನು ಡ್ರಾಫ್ಟ್ ಕಳಿಸಿದಾಗ ಅದರಲ್ಲಿರ್ತಕ್ಕಂಥ ಅಂಶಗಳು ಅದಕ್ಕೆ ಹೊಂದಿಕೊಳ್ಳಲ್ಲ ಎನ್ನುವ ಕಾರಣಕ್ಕೆ ಆ ಸಭೆಯನ್ನೇ ಮುಂದೆ ಹಾಕಿ, ಆದ್ರೆ ಇವರು ಅದರ ಪುಸ್ತಕವನ್ನು ಪಬ್ಲಿಷ್ ಮಾಡ್ತಾರೆ. ಅದನ್ನು ಕೇಳ್ತಾ ಬರ್ತಾ ಇದ್ದೆ ನನಗೆ ಇವತ್ತು ಬರಬೇಕಾದ್ರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕುರಿತು ಇನ್ನೊಬ್ರು ಬರೆದಿದ್ದನ್ನು ಓದುವ ಮೊದಲು ಅವರು ಮೊದಲು ಏನಿತ್ತು ಅವರ ಆಲೋಚನೆಗಳನ್ನು ತಿಳಿದುಕೊಳ್ಳೋಣ. ಯಾರು ಶೂದ್ರರು, ಅನಿಲೇಷನ್ ಆಫ್ ಕಾಸ್ಟ್ ಸಿಸ್ಟಮ್ ನೋಡೋಣ. ಫಸ್ಟ್ ಓದೋಣ ಹೇಗಿದೆ ಅದಂತ. ಡಿಸ್ಕವರಿ ಆಫ್ ಇಂಡಿಯಾ, ನೆಹರೂರವರದು. ವೈ ಆಮ್ ಎನ್ ಎಥಿಸ್ಟ್, ಭಗತ್ ಸಿಂಗರೇ ಬರೆದಿರ್ತಕ್ಕಂಥ ನಾನು ಏಕೆ ಎಥಿಸ್ಟ್. ನೋಡೋಣ, ಓದೋಣ. ನನ್ನ ಮೇಲೆ ಪ್ರಭಾವ ಬೀರುವುದಾದ್ರೆ ಅಂಥ ವ್ಯಕ್ತಿಗಳ ಆಲೋಚನೆಗಳೇ ಪ್ರಭಾವ ಬೀರಲಿ ಅನ್ನೋ ಕಾರಣಕ್ಕೆ. ಸೊ ಈ ಆಲೋಚನಾ ಲಹರಿಯನ್ನ ಚಿಕ್ಕ ವಿದ್ಯಾರ್ಥಿಗಳಾಗಿದ್ದಾಗ ವಿದ್ಯಾರ್ಥಿಗಳಿಗೆ ನಾವು ಹಾಕಲಿಕ್ಕೆ ಶಕ್ಯ ಆಯಿತು ಅಂತಂದ್ರೆ ಆ ವ್ಯಕ್ತಿ ಸಾಮಾನ್ಯನಾಗಿ ಉಳಿಯಲ್ಲ. ನಮ್ಮ SLC ಬೋರ್ಡ್ ಇರಲಿ, PU ಬೋರ್ಡ್ ಇರಲಿ, ಅಥವಾ ನಮ್ಮ ಈ ಎಲ್ಲ ಕಮಿಟಿಗಳಿದೆಯಲ್ಲ ಯೂನಿವರ್ಸಿಟಿಗಳಲ್ಲಿ, ಸಿಂಡಿಕೇಟ್, ಪಠ್ಯಪುಸ್ತಕ ರಚನಾ ಸಮಿತಿ, PhD, PG, ಥೀಸಸ್, ಇನ್ಫ್ಯಾಕ್ಟ್ UPSC ಬೋರ್ಡ್, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಬೋರ್ಡ್, ಇವರೆಲ್ಲ ಒಬ್ಬ ವಿದ್ಯಾರ್ಥಿಯ ಅರ್ಹತೆಯನ್ನ ಅಳೆಯಬೇಕಾದರೆ ಅವನು ತಿಳಿದಿರುವ ಕೆಲ ಫ್ಯಾಕ್ಟ್ಗಳ ಜೊತೆಗೆ, ಕೆಲ ಅಂಕಿ ಸಂಖ್ಯೆ, ವಸ್ತು ವಿಷಯಗಳ ಜೊತೆಗೆ ಆ ಆಲೋಚನಾ ರೀತಿಗೆ, ಅವನ ಅರ್ಥ ವ್ಯಾಖ್ಯಾನಕ್ಕೆ, ವಿಷಯ ಮಂಡನ ರೀತಿಗೆ, ಒಂದು ವಿಚಾರವನ್ನ ಉಪಸಂಹಾರಗೊಳಿಸುವ ಅಥವಾ ಸಮಸ್ಯೆಗೆ ಪರಿಹಾರ ಕಂಡು ಅವನು ವ್ಯಕ್ತಪಡಿಸಿದ ಪರಿಹಾರಕ್ಕೆ ಬಹಳ ಪ್ರಾಧಾನ್ಯತೆಯನ್ನು ಕೊಡ್ತಾರೆ. ಹಾಗಿದ್ರೆ ನಾವು ಮಾಡುವ ಬೋಧನೆಯ ಮೂಲಕ ಸಮಸ್ಯೆಗೆ ಪರಿಹಾರ ಕಂಡು ಹಿಡಿಯುವ ವ್ಯಕ್ತಿಗಳನ್ನ ನಾವು ಸೃಷ್ಟಿ ಮಾಡ್ತಾ ಇದ್ದೀವಾ, ಅಥವಾ ಸ್ವತಃ ಸಮಸ್ಯೆಯಾಗಿ ಪರಿವರ್ತನೆಯಾಗುವ ವಿದ್ಯಾರ್ಥಿಗಳನ್ನ ನಾವು ಸಮಾಜಕ್ಕೆ ಕೊಡ್ತಾ ಇದ್ದೀವಾ? ಈ ಪ್ರಶ್ನೆ ಪ್ರತಿಯೊಬ್ಬ ಶಿಕ್ಷಕರಿಗೆ ಪ್ರತಿನಿತ್ಯ ಕಾಡಬೇಕಾದದ್ದು. ನನಗೆ ಕಲಿಸಿದ ಶಿಕ್ಷಕರು ಅವರು ಪಾಠ ಹೇಗೆ ಮಾಡ್ತಿದ್ರೋ ಗೊತ್ತಿಲ್ಲ, ನಾನಂತೂ ಅದನ್ನು ಹಾಗೆ ನೋಡ್ತಾ ಇದ್ದೆ. ಅಣ್ಣ ಬಸವಣ್ಣನ ಬಗ್ಗೆ ರವೀಂದ್ರ ಆರ್ ಪಟ್ಟಣ್ ಸರ್ ಶ್ರೀ ಜಯದೇವ ಜಗದ್ಗುರು ಮುರುಘರಾಜೇಂದ್ರ ಪ್ರೌಢಶಾಲೆಯಲ್ಲಿ ಪಾಠ ಮಾಡಬೇಕಾದ್ರೆ ನನಗಂತೂ ಅವರು ಬಸವಣ್ಣನ ತರ ಕಾಣ್ತಾ ಇದ್ರು. ಬಸವಣ್ಣನಂತೂ ನಾನು ನೋಡುವ ಸೌಭಾಗ್ಯ ನನಗೆ ಸಿಕ್ಕಿರ್ಲಿಲ್ಲ. ಆ ವ್ಯಕ್ತಿ ನನಗೆ ಬಸವಣ್ಣ ಆಗಿದ್ದ. ಯಾಕೆ ಅಂದ್ರೆ ಅವ್ರು ಯಾವುದೇ ಮೂಢನಂಬಿಕೆಗಳಲ್ಲಿ ನಂಬಿಕೆ ಇಟ್ಟಿರಲಿಲ್ಲ. ಮೊನ್ನೆ ಅವ್ರ ಮಗಳನ್ನ ಯಾವುದೇ ವಿವಾಹದ ಮುಹೂರ್ತ ಇಲ್ಲದಿದ್ದರೂ ಶರಣ ಸಂಸ್ಕೃತಿಯ ಮೂಲಕ ಮೊನ್ನೆ ಒಂದು ವಾರದ ಹಿಂದೆ ಮುಳುಗುಂದದಲ್ಲಿ ನಮ್ಮ ಮಹಾಂತ ಮಠದಲ್ಲಿ ಪೂಜೆ ನೆರವೇರಿಸಿದ ಮಹಾತ್ಮ ಅಂತ ಗುರು ಇನ್ನ ನನಗೆ ಇನ್ನೇನು ಸಿಕ್ಕಾರು? ಏನೋ ಸಮಸ್ಯೆಯಾಗಿ ನಾನು ಮನೆಯಿಂದ ಹೊರಬಿದ್ದಾಗ ನನ್ನೆಲ್ಲ SLC ಇನ್ನೇನು ಅದು ಪ್ರಿಪರೇಟರಿ ಎಕ್ಸಾಮ್ ಅಂತ ಬರ್ತಿತ್ತು. ಅದು ಬಂದಾಗ ಆಲ್ಮೋಸ್ಟ್ ಎಲ್ಲ ನೋಟ್ಸ್ ಇಲ್ಲ, ಪುಸ್ತಕ ಇಲ್ಲ, ಎಲ್ಲ ಸುಟ್ಟು ಭಸ್ಮರಾದಾಗ ಮನೆಗೆ ತೆಗೆದುಕೊಂಡು ಹೋಗಿ ದತ್ತಕ್ಕೆ ತಗೊಳ್ತೀನಿ ಅಂತ ಹೇಳಿ ತಾವು ಊಟ ಮಾಡೋ ಸಂತೆ ಜೊತೆ ನನಗೆ ಸಂತೆ ಹಾಕಿದ S ಚಂದ್ರಶೇಖರ್ ಸರ್, ಇಬ್ಬರು ಮಕ್ಕಳ ಜೊತೆ ನನ್ನನ್ನು ಸಾಕಿದ್ರು. ಇನ್ನು ಅವ್ರಿಗಿಂತ ಮಹಾನ್ ವ್ಯಕ್ತಿಯನ್ನ ನಾನು ಇಲ್ಲಿ ಎಲ್ಲಿ ಕಾಣಲಿ? ಎಲ್ಲ ವಿರೋಧಿಸಿ ಬಹಳ ರೆಬೆಲ್, ಇಷ್ಟಿಷ್ಟು ಕೂದಲ ಬಿಟ್ಟು ಮಟನ್ ತಿಂತ ಗ್ಲಾಸ್ ಬಿಡ್ತಿದ್ದೆ ಕಾಲೇಜಿಂದು. ಏನಾದರೂ ಸ್ಕಾಲರ್ಶಿಪ್ ಸರಿಯಾದ ಟೈಮ್ ಕೊಡದೆ ಹೋದ್ರೆ ಗ್ಲಾಸ್ ಬಿಡ್ತಿದ್ದೆ, ಸ್ಕಾಲರ್ಶಿಪ್ ಬೇಕು.
ಅನ್ನದ ಸರಿತಿಗೆ ನಾವು ಆ ಕಡ್ಲಿಕಾಳು ಸಿಂಗಾನ ಅವಲಕ್ಕಿಯಲ್ಲಿ ಆರಿಸ್ಬೇಕಾದ ಪರಿಸ್ಥಿತಿ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಓದೋರು ಹಾಸ್ಟೆಲಲ್ಲಿ ಅದು ಸೊಳ್ಳಿಗೆ ಬಿದ್ದರೂ ತೆಗೆದಿರ್ಬೇಕಾದ ಪರಿಸ್ಥಿತಿ. ತೊಗೊಂಡು ಹೋಗೋದು DC ಕಚೇರಿ ಮುಂದೆ ಪ್ರತಿಭಟನೆ ಮಾಡೋದು. ಅವ್ನು ಚೇಂಜ್ ಮಾಡ್ರಿ ಕುಕ್ಕನ್ನ, DD ಸರಿ ಇಲ್ಲ, ಅಸಿಸ್ಟೆಂಟ್ ಡೈರೆಕ್ಟರ್ ಸರಿ ಇಲ್ಲ, ವಾರ್ಡನ್ ಸರಿ ಇಲ್ಲ, ಬರಂಗಿಲ್ಲ, ಸೋಪ್ ಇಲ್ಲ, ಟಾಯ್ಲೆಟ್ ಚೇಂಬರ್ ತುಂಬಿದ್ರು ಕೂಡ ಕ್ಲೀನ್ ಮಾಡಂಗಿಲ್ಲ, ಇವ್ರು ಬೇಡ. ಹಂಗಿದ್ದ ವ್ಯಕ್ತಿ ನೋ 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 ಹೌದು ಇದು ಸರಿ, ಆದರೆ ಇದಕ್ಕೆ ಮೀರಿದ ಒಂದು ಪರಿಹಾರ ಇದೆ, ಬಾಯಿ ಹುಳಿ ಅಂತ ನನ್ನನ್ನು ಕೂದಲ ಹಿಡಿದು ಕರ್ಕೊಂಡು ಹೋಗಿ ರಾಮಕೃಷ್ಣಾಶ್ರಮದಲ್ಲಿ ಕೂಡಿಸಿ ಭಜನೆಗಳನ್ನು ಕೇಳಿಸಿ, ಎಲ್ಲಿ ಅರಸುವೆ ನೀನು ಓ ನನ್ನ ಕಿಂಕರನೆ, ನಿನ್ನ ಬಳಿಯೇ ನಾನು ವಾಸಿಸಿರುವೆ, ನಾನು ಕಾಶಿಯೊಳಗಿಲ್ಲ, ಅಯೋಧ್ಯೆಯೊಳಗಿಲ್ಲ, ನಾನು ಸನ್ಯಾಸಿದೊಳಗಿಲ್ಲ, ವೈರಾಗ್ಯದೊಳಗೂ ನಾನಿಲ್ಲ, ನನಗಾಗಿ ಹುಡುಕಿದರೆ ಸಿಗುವೆ ನಾನು, ರಕ್ತದೊಳಗಿಲ್ಲ, ಮಾಂಸದೊಳಗಿಲ್ಲ ಅಂತ ಹೇಳಿ, ನನಗಾಗಿ ಹುಡುಕು ಸಿಗ್ತೀನಿ, ಶ್ರದ್ಧೆ ಎಲ್ಲಿರುವುದೋ ಅಲ್ಲಿರುವೆ ನಾನು ಅಂತ ಹೇಳಿ ವಿವೇಕಾನಂದ ತತ್ವಗಳನ್ನು ನನ್ನ ಮೇಲೆ ಬೀರಿ ಇಡೀ ಜಗತ್ತನ್ನು ಗೆಲ್ಲುವ ಶಕ್ತಿ ಪ್ರತಿ ಮಗುವಿನಲ್ಲೂ ಇದೆ. ನಿನಗೆ ಬಿಟ್ಟಿದ್ದು ಹೊರಗಚ್ಚುವ ಕೆಲಸ, ಹೊರಗಚ್ಚು ನೋಡೋಣ, ಓದು ನೋಡೋಣ, ತಿಳಿದುಕೊಂಡು ನೋಡೋಣ, ಆಲೋಚನೆಗಳನ್ನು ವ್ಯಕ್ತಪಡಿಸು ನೋಡೋಣ, ನೀನು ಹಾಗಾಗ್ತೀಯ ಅಂತ ಹೇಳಿದ ನನ್ನ ಪಾಲಿನ ಸ್ವಾಮಿ ವಿವೇಕಾನಂದ, ಸ್ವಾಮಿ ನಿರ್ಭಯಾನಂದ ಸರಸ್ವತಿಯವರು. ಒಂದೇ ಮನೆತನದಲ್ಲಿ 7 ಜನ ಸನ್ಯಾಸಿಗಳು. ಅವರು ನನಗೆ ಗುರುವಾಗಿ ಈ ಆಲೋಚನೆಗಳನ್ನು ತಲೆಗೆ ಹಾಕದೆ ಹೋಗಿದ್ರೆ, ಹಸಿದವನಿಗೆ ಅನ್ನವನ್ನ ಹಾಕಬೇಕೇ ಹೊರತು ವೇದಾಂತವನ್ನಲ್ಲ, ದೀನ ದಲಿದ್ರ ದೇವೋಭವ, ಎಲ್ಲಿಯವರೆಗೆ ಮನುಷ್ಯತ್ವ ಒಬ್ಬ ವ್ಯಕ್ತಿಯನ್ನ ವಿಧವೆ ಕಣ್ಣೀರೊಡಿಸಿದ ಧರ್ಮ ಅದಾವ ಧರ್ಮ, ಹಸಿದವನಿಗೆ ಅನ್ನವನ್ನ ಹಾಕದ ಧರ್ಮ ಅದಾವ ಧರ್ಮ. ಈ ಆಲೋಚನೆಗಳ ನನ್ನ ಮೇಲೆ ಪ್ರಭಾವ ಬೀರಲಿಕ್ಕೆ ಕಾರಣವಾದ ಆ ವ್ಯಕ್ತಿ ಆ ಆಲೋಚನೆಗಳನ್ನು ಹಾಕದೆ ಹೋಗಿದ್ರೆ, ಇವತ್ತು ನನ್ನ ಪ್ರಸ್ತುತತೆ ಏನಿದೆ ಅಥವಾ ಮುಂದಾಗಲಿರುವ ಭವಿಷ್ಯತ್ತೇನಿದೆ ಅದಿರ್ತಿರಲಿಲ್ಲ. ನಾನು ಎಲ್ಲೋ ಬಹುಶಃ ಏನೋ ಆಗಿರ್ತಿದ್ದೆ, ಗೊತ್ತಿಲ್ಲ ಏನಾಗಿರ್ತಿದ್ದೆ. ಈ ಆಲೋಚನೆಯನ್ನ ಬಿತ್ತತಕ್ಕಂಥ ಪ್ರಕ್ರಿಯೆ, ಮನುಷ್ಯನ ನಿರ್ಮಾಣದ ಪ್ರಕ್ರಿಯೆ ಇಂದಿನ ಮೂಲಭೂತ ಅತಿ ಅಗತ್ಯ ಅಂತ ನಾನು ಭಾವಿಸ್ತೇನೆ. ಖಂಡಿತ ಭಾವಿಸ್ತಾನೆ. ಯಾಕಂದ್ರೆ ನಾನು ಪೊಲೀಸ್ ಇಲಾಖೆಯಲ್ಲಿದ್ದೀನಿ. ಘೋರಾತಿ ಘೋರ ಅಪರಾಧಗಳನ್ನು ಪ್ರತಿನಿತ್ಯ ನಾನು ನೋಡ್ತೇನೆ. 50 ಎಕರೆ ಭತ್ತದ ಗದ್ದೆ ಇರ್ತಕ್ಕಂಥ ವ್ಯಕ್ತಿ ಕಳ್ತನ ಮಾಡಿದ್ನ ನೋಡಿಲ್ಲ. ಐ ಹ್ಯಾವ್ ನಾಟ್ ಕಮ್ ಅಕ್ರಾಸ್. ಅದನ್ನು ಫ್ಯಾಷನ್ಗೋಸ್ಕರ ಮಾಡ್ತಾರೆ, ಮಾಲ್ಗಳಲ್ಲಿ ಖುಷಿಗೋಸ್ಕರ. ಅದೊಂದು ಟ್ರೆಂಡ್ ಇದೆ. ಸೈಕಾಲಜಿಸ್ಟ್ ಅದನ್ನ ಏನೋ ಕರೀತಾರೆ. ನಮ್ಮ ಇಂಡಿಯನ್ ಇವರೆಲ್ಲ ಕ್ರಿಕೆಟ್ ಪ್ಲೇಯರ್ಸು ಇಂಗ್ಲೆಂಡಲ್ಲಿ ಹೋದಾಗೆಲ್ಲ ಅದನ್ನೇನೋ ತಗೊಂಡ್ಬರ್ತಾರೆ, ಅದಕ್ಕೇನೋ ಅಂತಾರೆ, ಗೊತ್ತಿಲ್ಲ. ಒಂದು 50 ಎಕರೆ ಭತ್ತದ ಗದ್ದೆ ಇದ್ದ ವ್ಯಕ್ತಿ ಚೈನ್ ಸ್ನ್ಯಾಚಿಂಗ್ ಮಾಡಿದ್ದನ್ನ ನಾನು ನೋಡಿಲ್ಲ. ಐ ಹ್ಯಾವ್ ನಾಟ್ ಕಮ್ ಅಕ್ರಾಸ್. ಮಧ್ಯರಾತ್ರಿ 1 ಗಂಟೆ ಎದ್ದು ಯಾರೂ ಇಲ್ಲದ ಮನೆ ಬೀಗಲು ಹಾಕಿರ್ತಕ್ಕಂಥ ನೋಡಿ ರಿಸ್ಕ್ ತಗೊಂಡು ಬೀಗ ಮೀಟಿ ಒಳಗಡೆ ಹೋಗಿ ಸಿಗುತ್ತೋ ಇಲ್ವೋ ಅಂತ ತಗೊಂಡ್ಬಂದು ವಾಪಸ್ ಪೊಲೀಸರು ಕೂಡ ಒದೆ ತಿಂದು ಜೈಲಿಗೆ ಹೋಗಿ ನಾನಾ ಕಷ್ಟ ಅನುಭವಿಸಿ ಮತ್ತೆ ವಾಪಸ್ ಅಲ್ಲಿಂದ ಬೇರೆ ತಗೋಬೇಕಂದ್ರೆ ಮತ್ತೊಂದು ಕಳ್ತನ ಮಾಡಿ ಮತ್ತೊಂದು ಅಡ್ವೊಕೇಟ್ಗೆ ಫೀಸ್ ಕೊಡ್ತಕ್ಕಂಥ ಪರಿಸ್ಥಿತಿ ಅವನಿಗೆ ಅಕ್ಷರ ಇಲ್ಲ ಅನ್ನೋ ಕಾರಣಕ್ಕೆ. ಒಂದ್ ವೇಳೆ ಅವನಿಗೆ ಒಳ್ಳೆ ಅಂದ್ರೆ ನಾನು ಅದನ್ನು ಸಮರ್ಥಿಸ್ತಿಲ್ಲ. ಐ ಆಮ್ ನಾಟ್ ಡಿಫೆಂಡಿಂಗ್ ಥೆಫ್ಟ್, ಐ ಆಮ್ ನಾಟ್ ಡಿಫೆಂಡಿಂಗ್ ರಾಬರರ್ಸ್. ಆಲ್ವೇಸ್ ನಾನು ಒಂದು FIR ಹಿಂದೆ ಒಬ್ಬ ವ್ಯಕ್ತಿ ಹಿಂದೆ ಬಂದು ನಿಂತ ತಕ್ಷಣನೇ ಅವನು ಹಿನ್ನೆಲೆ ಕೇಳ್ತಾನೆ. ಯಾವ್ರಲ್ಲೇ ತಮ್ಮನಿಂದ, ನಿಮ್ಮ ಅಪ್ಪ ಅಮ್ಮ ಎಲ್ಲಿಯಾರ, ಬದುಕದಾರನ, ಹೊಲ ಎಷ್ಟೈತಿ, ಮನಿ ಐತನು, ಏನು ಓದಿದಿ, ಅಣ್ಣ ತಮ್ಮ ಏನ್ ಮಾಡ್ತಾರ, ಸಂಬಂಧಿಕರು ಏನ್ ಮಾಡ್ತಾರ, ಊಟ ನೀನ್ ಏನ್ ಮಾಡ್ತಿದ್ದಿ, ಆಹಾರ ಏನ್ ತಗೊಳ್ತೀಯ, ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟೈತಿ, ಗಾಡಿ ಐತನು, ಯಾಕೆ ಹಿಂಗ್ ಮಾಡಿದಿ, ಫಸ್ಟ್ ಟೈಮ್ ಕಳ್ತನ ಎಲ್ಲಿ ಮಾಡಿದಿ, ಯಾರು ಮಾಡಿಸಿದ್ರು, ಜೈಲಿಗೆ ಯಾವಾಗ ಹೋದಿ, ನಿನ್ನ ಅಡ್ವೊಕೇಟ್ ಯಾರು, ಫೀಸ್ ಎಷ್ಟು ಕೊಟ್ಟಿ, ಜೈಲಿಗೆ ಹೋದ ತಕ್ಷಣ ನಿನಗೆ ಯಾರ್ಯಾರು ಪರಿಚಯ ಆದ್ರು, ಅವರಿಂದ ಮತ್ತೇನಾದ್ರು ಅಪರಾಧ ಮಾಡ್ದ. ಒಂದೊಂದು FIR, ಒಂದೊಂದು ಅರೆಸ್ಟ್ನ ಹಿಂದೆ ಒಂದು ಸಿನಿಮಾ ಮಾಡಬಹುದಾದ ಒಂದು ಕತೆ ಇರ್ತೈತಿ. ಆ ಕಥೆಯಲ್ಲಿ ನಾನು ಇಂಟ್ರೆಸ್ಟೆಡ್. ರೂಟ್ ಅಲ್ಟಿಮೇಟ್ಲಿ ಇಟ್ ಕಮ್ಸ್ ಅಂಡ್ ಸ್ಟಾಪ್ಸ್ ಇಟ್ ಪಾವರ್ಟಿ ಇಟ್ ಸೆಲ್ಫ್. ಬಡತನಕ್ಕೆ ಬಂದು ನಿಲ್ತೈತೆ ಅವನವನನ್ನು. ಈ ಬಡತನ ಅನ್ನೋದು ಬಾಬಾ ಸಾಹೇಬ್ರು ಹೇಳ್ತಾರೆ, ಬಡತನ ಅನ್ನೋದು ರೋಗದ ಲಕ್ಷಣವೇ ಹೊರತು ಮೂಲ ರೋಗ ಅಲ್ಲ. ಅಧಿಕಾರಹೀನತೆ ನಿಜವಾದ ರೋಗ.
ಬಡತನ ಎನ್ನುವುದು ರೋಗದ ಲಕ್ಷಣವೇ ಹೊರತು ರೋಗ ಅಲ್ಲ. ಅಧಿಕಾರಹೀನತೆ ಮೂಲ ರೋಗ. ನನಗಿದು ತಲೆ ಕೆಡಿಸುತ್ತೆ ಆಕ್ಚುಲಿ. ಅದು ನಿಜ ಕೂಡ. ಬೇಕಾದ್ರೆ ನೀವು ಯಾರಾದ್ರೂ ನಿಮ್ಮ ಮನೆಯಲ್ಲಿ ಪೊಲೀಸ್ ಅಧಿಕಾರಿಗಳಿದ್ರೆ ಒಂದ್ಸಾರಿ ಬೇಕಾದ್ರೆ ಹಾಗೆ ಒಂದ್ಸಾರಿ ಜೈಲಿಗೆ ನಿಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ವಿಸಿಟ್ ಮಾಡಿ, ಒಂದ್ಸಾರಿ ಜೈಲಿಗೆ ಹೋಗಿ ಬನ್ನಿ. ಇಟ್ ಇಸ್ ಅ ಪ್ಲೇಸ್ ವಿಚ್ ಇಸ್ ಅಬ್ಯಾಂಡನ್ಡ್ ಅಂಡ್ ಎವ್ರಿ ಒನ್ ರಿಸೆಕ್ಟ್ಸ್. ಎಲ್ಲರೂ ರಿಸೆಕ್ಟ್ ಮಾಡೋ ಸ್ಥಳ ಅದು. ಬಟ್ ಅಲ್ಲೇ ಆಕ್ಚುಲಿ ಕಲೀಲಿಕ್ಕೆ ಬಹಳಷ್ಟಿದೆ. ಎಂತೆಂಥ ಕಥೆಗಳಿರ್ತಾವೆ. ಹಾಗೇನೆ ಬಹಳ ತಿಳಿದವರು ಅಪರಾಧಗಳನ್ನು ಮಾಡ್ತಾರೆ. ಹೇಳ್ಬಿಡ್ತೀನಿ ಹೆಂಗ್ ಮಾಡ್ತಾರಪ್ಪ. ಕಳ್ತನ ಮಾಡಿ ಒಂದು 20,000 to 25,000 ರೂಪಾಯಿ ಗಳಿಸಿ ಅನ್ಕೊಳ್ರಿ, ಅವ ಎಲ್ಲ ಹಾಳಾಗುತ್ತೆ. ಅದೇ ಒಂದು ಡಾಕ್ಯುಮೆಂಟ್ ಫೋರ್ಜ್ ಮಾಡ್ರಿ ನೀವು ಒಂದು ಸೈಟಿಂದ, ಸಿಂಪಲ್ ಅಪ್ಪ. ಹೋಗ್ರಿ ಫೇಕ್ ರಿಜಿಸ್ಟ್ರೇಷನ್ ಮಾಡಿ ಲಕ್ಷ ಬರ್ತದೆ. 420 ಅವನಿಗೆ ಆಂಟಿಸಿಪೇಟರ್ ಬೇಲ್ ತಗೊಂಡು ಪೊಲೀಸ್ ಸ್ಟೇಷನ್ ಬಂದು ಎದುರು ಕುಂದಿರ್ತಾನವ. ಸಮ್ ಟೈಮ್ಸ್ ನಾವು ಅವ್ರಿಗೆ ನೀರು ಕೊಡ್ತೀವಿ, ಅವ್ನು ಹಾಕಿರೋ ಡ್ರೆಸ್ ನೋಡಿ ಕುಂದಿಸ್ಬಿಡ್ತೀವಿ. ಅಷ್ಟೊಂದು ಡ್ರೆಸ್ ಹಾಕೊಂಡ್ ಬಂದಿರ್ತಾನವ ಪಾಪ. ಇವತ್ತು ಚೆಡ್ ಹಿಡಿದಿರ್ತೈತಿ, ಅವ ಹಿಂಗ ವಸ್ತ್ರ ಇರ್ತೈತಿ, ಗಬ್ಬು ಡ್ರೆಸ್ ಹಾಕೊಂಡಿರ್ತಾನ. ಅವ ಹೊರಗೆ ಸುಳ ಮಗನ. ದಿಸ್ ವಾಟ್ ಹ್ಯಾಪನ್ಸ್. ನನ್ನ ಆದ್ಯತೆ ಆ ವ್ಯಕ್ತಿ ನೋಡ್ರಪ್ಪ. ಅವ ಏನಿಲ್ಲ, ನಾವು ಯಾರಿಲ್ಲ, ಬಾರ ಮಾತ್ರ ಸ್ವಾಮಿ ಕೂತ್ಕ, ಏನ್ ಮಾಡ್ಲಿ ನಾನು ನಿನ್ಗ ಕಾಯ್ತಾರೆ. ಅವ್ರಿಗೆಲ್ಲ ಬಹಳ ಜನ ಅದಾರ ನೋಡ್ಕೊಳ್ಳಾರ. ಕಾರ್ಪೊರೇಟರ್ ಇರ್ತಾರ, ಅವ್ರು ಇರ್ತಾರ, ಎಕ್ಸ್ ಇರ್ತಾರ, ವೈ ಇರ್ತಾರ, ಜಡ್ ಇರ್ತಾರ. ಯಾರು ಇಲ್ಲ ಅಂದ್ರೆ ಸಡನ್ ಆಗಿ ಫೋನ್ ಬರ್ತಾವ, ರಿಂಗ್ ಆಗ್ತಾನೆ ಇರ್ತಾವ. ನೋಡಪ್ಪ ನಮ್ಮವ್ರು ಬರ್ತಾರೆ ಇವತ್ತ, ಸ್ವಲ್ಪ ಕಾನೂನು ಅಡಿ ಕ್ರಮ ಕೈಕೋ, ಅದು ಬಂದಾಗ ಕುಂದಿಸ್ ಚಾ ಕೊಡ ಅವ್ರಿಗೆ. ₹1,00,00,000 ಇವು ನಾವು 10 ಗ್ರಾಮ್ ಬಂಗಾರ ರಿಕವರಿಗೆ ನಾವು ನಾನಾ ಮಾಡಬಾರ್ದೆಲ್ಲ ಮಾಡ್ತೀವಿ, ಚಾನ್ಸ ಇಲ್ಲ. ಸೊ ಹಾಗೆ ಆ ಯಾರಿಗೆ ಯಾರೂ ಇಲ್ಲವೋ ಆ ವ್ಯಕ್ತಿಯ ಹಿಂದಿರ್ತಕ್ಕಂಥ ವ್ಯವಸ್ಥೆಯನ್ನು ನೋಡಿದಾಗ ನಾನು ಅನುಭವಿಸಿದಿಷ್ಟೇ, ಶಿಕ್ಷಣದ ಕೊರತೆ. ಶಿಕ್ಷಣ ನಮ್ಮನ್ನೇನಾದರೂ ನಮ್ಮ ಉದ್ಧಾರ ಸಾಧ್ಯ ಇದೆಯಾ? ಕೇವಲ ಶಿಕ್ಷಣದಿಂದ. ಮನುಷ್ಯ ತನ್ನ ಎಲ್ಲ ಇತಿಮಿತಿಗಳಿಂದ ಪಾರಾಗಬೇಕಾಗಿರೋದು ಕೇವಲ ಜ್ಞಾನದಿಂದ, ಜಾಗೃತಿಯಿಂದ. ಅದೇ ಸಾ ವಿದ್ಯಾ ಯಾ ವಿಮುಕ್ತಯೇ. ಇದು ನಮ್ಮ ಪರಂಪರೆಯಲ್ಲಿ ಬರ್ತಕ್ಕಂಥದ್ದು ಬಹುದೊಡ್ಡ ವ್ಯಾಖ್ಯೆ. ಇದು ಸಂಸ್ಕೃತ. ಯಾವುದು ಎಲ್ಲ ಇತಿಮಿತಿಗಳಿಂದ ಮನುಷ್ಯನನ್ನ ಪಾರು ಮಾಡುತ್ತದೆಯೋ ಅದೇ ಶಿಕ್ಷಣ. ಎಡ್ಯುಕೇಶನ್ ಈಸ್ ಅ ರೆಫ್ಯೂಸ್ ಇನ್ ಅಡ್ವರ್ಸಿಟಿ ಅಂಡ್ ಆರ್ನಮೆಂಟ್ ಇನ್ ಪ್ರಾಸ್ಪಾರಿಟಿ. ಅರಿಸ್ಟಾಟಲ್ ಹೇಳಿದ್ದು ಬಹಳ ಹಿಂದ. ಎಜುಕೇಶನ್ ಈಸ್ ಅ ರೆಫ್ಯೂಸ್ ಇನ್ ಅಡ್ವರ್ಸಿಟಿ ಅಂಡ್ ಇಟ್ ಶಲ್ ಬಿ ಅನ್ ಆರ್ನಮೆಂಟ್ ಇನ್ ಪ್ರಾಸ್ಪಾರಿಟಿ. ನನ್ನ ಕಷ್ಟದ ಕಾಲಕ್ಕೆ ನನಗೆ ಆಶ್ರಯ ಒದಗಿಸುವ, ಪರಿಹಾರ ಕಲ್ಪಿಸುವುದು ಶಿಕ್ಷಣ. ನನ್ನ ಉಳ್ಳ ಕಾಲಕ್ಕೆ ನನ್ನ ಆಭರಣದಂತೆ ಕಣ್ಗೊಳಿಸುವುದು ಮಾತು, ಕೃತಿ, ಜೀವನ ಹಾದಿಯ ಮೂಲಕ, ಅದು ನಿಜವಾದ ಶಿಕ್ಷಣ. ಅದನ್ನು ಕೊಡ್ತಾ ಇದ್ದೀವಾ? ನನ್ನ ಪ್ರಕಾರ ಒಂದು 10 ಆಲೋಚನೆಗಳು ಭದ್ರವಾಗಿ ಒಬ್ಬ ವ್ಯಕ್ತಿಗೆ ಮನಸ್ಸಲ್ಲಿ, ದೇಹದಲ್ಲಿ, ಕಣಕಣದಲ್ಲಿ ಹೋಗಿಬಿಟ್ರೆ ಆ ವ್ಯಕ್ತಿ ಏನು ಬೇಕಾದ್ರೂ ಜಯಿಸ್ತಾನೆ. ನನಗಂತ ಆಯುಧಗಳನ್ನು ನನ್ನ ಶಿಕ್ಷಕರು ಕೊಟ್ರಪ್ಪ. ಏನು? ಯಾವತ್ತೂ ಹೆದರದಿರುವುದು. ಈ ಚರ್ಮ ದೇಹಧಾರಿಯಾದ ವ್ಯಕ್ತಿ ಸಾಯಲೇಬೇಕು. ಅಲ್ಟಿಮೇಟ್ ಟ್ರುತ್. ಎನಿ ಡೌಟ್? ಮನುಷ್ಯನಾಗಿ ಹುಟ್ಟಿದ ಚರ್ಮ ದೇಹಧಾರಿ ವ್ಯಕ್ತಿ, ನಾನು ಹೇಳ್ತಿರೋದು ರಾಮಕೃಷ್ಣರಿಂದ ಹಿಡಿದು ಎಲ್ಲರೂ ನಾವು ಅಸ್ತಂಗತ ಆಗಲೇಬೇಕು. ಇದರಲ್ಲೇನು ಡೌಟ್ ಇಲ್ಲ. ಹಾಗಿದ್ರೆ ಒಂದೇ ಬದುಕು. ಈ ಒಂದು ಬದುಕನ್ನು ಹಾಗಿದ್ರೆ ನಾನು ಹೇಗೆ ಬದುಕ್ತೀನಿ? ನನ್ನ ಎದುರುಗಡೆ ಇಷ್ಟು ಉದಾಹರಣೆಗಳಿದೆ. ಕೌರವರದ್ದಿದೆ, ಪಾಂಡವರದ್ದಿದೆ, ರಾಮಂದಿದೆ, ರಾವಣಂದಿದೆ. ನಮ್ಮ ಎದುರುಗಡೆ ಒಂದು ಒಳಿತಿದೆ, ಇನ್ನೊಂದು ಕೆಡತಿದೆ, ಒಂದು ಮಿಡಲ್ ಪಾತು ಇದೆ. ಮಿಡಲ್ ಪಾತು ಇದೆ. ಇದು ನನ್ನ ಶಕ್ತಿ, ಇದು ನನ್ನ ಅಶಕ್ತಿ, ಇದು ನನ್ನ ಬಲ, ಇದು ನನ್ನ ಬಲಹೀನತೆ, ಇದು ನಾನು ತಿಳ್ಕೊಂಡಿದ್ದೀನಿ, ನಾನು ತಿಳ್ಕೊಂಡಿಲ್ಲ. ನಾನು ಹೇಗೆ ಬದುಕಲಿ? ಈ ಪ್ರಶ್ನೆ ವಿದ್ಯಾರ್ಥಿಗೆ ಚುಚ್ಚುವಂತಿರಬೇಕು. ಅದನ್ನು ಚುಚ್ಚಬೇಕು. ಆ್ಯಕ್ಚುಲಿ ಮಲಗಬಾರ್ದು. ನಾನು ಆಗೋದಾದ್ರೆ ಇದೇ ಆಗ್ತೀನಿ ಅಂತ. ಈ ಆಲೋಚನಾ ಲಹರಿ, ಇದರ ಜೊತೆಗೆ ಸರ್ ಹೇಳಿದ ಹಾಗೆ ಮಾನವೀಯತೆ. ಎಷ್ಟೆಷ್ಟೋ ಬುದ್ಧಿವಂತರಿಗೆ ಬಡತನ ಹಾಗೆ ಕೊರತೆ ಇಲ್ಲ. ಬಹಳ ಜನ ಬುದ್ಧಿವಂತರಿದ್ದಾರೆ. ಶ್ರೀಮಂತರಿಗೂ ಕೊರತೆ ಇಲ್ಲ. ಬಹಳ ಜನ ಶ್ರೀಮಂತರಿದ್ದಾರೆ. ಆದರೆ ಆ ಶ್ರೀಮಂತಿಕೆ ಇತರರ, ನಾನು ಊಟ ಮಾಡೋ ಊಟ ಇತರರಿಗೂ ಸಿಗಬೇಕು ಅಂತ ನಾನಂತೂ ಭಾವಿಸ್ತೀನಿ. ನಂದದು ಅದು. ಒಬ್ಬ ನಾಯಕ
ಇನ್ನೊಬ್ಬ ನಾಯಕನನ್ನೇ ತಯಾರಿಸ್ಬೇಕು, ಹಿಂಬಾಲಕನನ್ನಲ್ಲ. ನಾನು ಊಟ ಮಾಡೋ ಊಟ ಇತರರಿಗೂ ಸಿಗ್ಬೇಕ್ರಿ. ನಾನಿನ್ನ ಪೇಟೆಯನ್ನು ಪಡ್ಕೊಂಡ್ ಬಂದೀನಿ. ನನಗೊಬ್ಬನಿಗೆ ಒಳ್ಳೆ ಮನೆ, ನನಗೊಬ್ಬನಿಗೆ ಒಳ್ಳೆ ಬಟ್ಟೆ, ನನಗೊಬ್ಬನಿಗೆ ಒಳ್ಳೆ ಪ್ಯಾಂಟು. ಶ್ರಮಕ್ಕೆ ತಕ್ಕ ಫಲ, ಶ್ರಮಕ್ಕೆ ತಕ್ಕ ಫಲ. ಹಂಗಂತ ಎಲ್ರಿಗೂ ಸುಖ ಸುಮ್ಮನೆ ಕಂಟಿನ್ಯೂಸ್ ಒಬ್ಬ ಕೆಲಸ ಏನು ಇನ್ನು ಎ ಮತ್ತು ಬಿ ಒಂದೇ ಆಗಲಿಕ್ಕೆ ಸಾಧ್ಯ ಇಲ್ಲ. ಶ್ರಮಕ್ಕೆ ತಕ್ಕ ಫಲ ಇರಬೇಕು. ಅದಕ್ಕೆ ಅಚೀವ್ ಮಾಡಲಿಕ್ಕೆ ಸಮಾನ ಅವಕಾಶಗಳು ಎಲ್ಲರಿಗೂ ಸಿಗುವಂತಿರ್ಬೇಕು. ನಾನು ಓದ್ತೀನಿ ಅಂತಂದ್ರೆ ಓದ್ಲಿಕ್ಕೆ ಅವಕಾಶ ಇರ್ಬೇಕು. ಐ ವಾಂಟೆಡ್ ಟು ಡು MBBS ಹಾನೆಸ್ಟ್ಲಿ. ನಾನು ಟಾಪರ್ ಸ್ಕೂಲಲ್ಲಿ, ಎಲ್ಲೆಲ್ಲಿ ಹೋಗಿ ನಾನು ಟಾಪರ್. 1 ಮಾರ್ಕ್ಸ್ ಕಡಿಮೆ ಬಿದ್ದರೆ ನಿಂತು ಬರ್ತಿರ್ಲಿಲ್ಲ ನನಗೆ. RR ಪಟ್ಟಣ ಸರ್ ಬೆಲ್ ಹತ್ತು ಬಿಡ್ತಿದ್ದೆ, ಸರ್ ಎಲ್ಲಿ ಹೋದ್ ಸರ್ ಈ ಮಾರ್ಕ್ಸ್, ಏನು ಬರ್ದಿದ್ರೆ ನಂಗೆ ಕೊಡ್ತಿದ್ರಿ, ಏನು ಬರೆದ್ರೆ ನನಗೆ ಮಾರ್ಕ್ಸ್ ಸಿಗ್ತಿತ್ತು. 123 ತೊಗೊಂಡೆ ಒಂದು ಸಾರಿ ಕರ್ನಾಟಕ SLC. ನಂದು ಔಟ್ ಆಫ್ 125 123. ಇನ್ನು 2 ಮಾರ್ಕ್ಸ್ ಎಲ್ಲಿ ಹೋಯ್ತು ಅಂತ ನೀವು ನೋಡ. ಬಂದಿದ್ರ ಬಗ್ಗೆ ಆಲೋಚನೆ ಮಾಡಲಿ, ಹೋಗಿದ್ರ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸ್ಕೊಳ್ತೀವಿ ಅನ್ನೋದು ನನಗೆ ವೇರ್ ಐ ಲಾಸ್ಟ್ ಇಟ್. ಓದಲಿಕ್ಕೆ ಅಂತಾನೆ ಬಂದಿನಿ ನಾನು. ಓದೋದು ಬರೋಬ್ಬರ ಓದ್ತೀನಪ್ಪ, ಓದಾಟ ಅದನ್ನ ಸಾಲಿಗೆ ಬಂದಿರೋದು ಬಿಟ್ಟು ಏನು ಮಾಡಲ್ಲ. ನಾನು ಬರೋಬ್ಬರ ಓದ್ತೀನಿ, ಕೆಲಸ ಮಾಡಕ್ಕೆ ಬಂದೀನಿ, ಬರೋಬ್ಬರ ಕೆಲಸ ಮಾಡ್ತೀನಿ. ಇಲ್ಲಿ ಕಾರ್ಯಕ್ರಮಕ್ಕಂತಾರೆ ಬಂದಿನಿ, ಬರೋಬ್ಬರ ಕಾರ್ಯಕ್ರಮ ಮಾಡ್ತೀನಿ. ಇಲ್ಲಿದ್ದಾಗ ಅದನ್ನ ಆ ಕ್ಷಣವನ್ನು ಜೀವಿಸಬೇಕು ಅಂತ ಬೇಸಿಕಲಿ. ಸೊ ಹಾಗೆ ಆ ಅಂಕ, ಆಲೋಚನೆ ಇದೆಲ್ಲವೂ ಕೂಡ ಮೇಳೈಸೋದು ಬಾಲ್ಯಾವಸ್ಥೆಯಲ್ಲಿ, ಪ್ರಾಥಮಿಕ, ಪ್ರೌಢ, ಸ್ವಲ್ಪ ಮಟ್ಟಿಗೆ ಪದವಿಯಲ್ಲೂ ಕೂಡ, ಸ್ವಲ್ಪ ಮಟ್ಟಿಗೆ 18, 19, 20ನೇ ವಯಸ್ಸಿನಲ್ಲೂ ಕೂಡ. ನೀವು ಅಲ್ಲಿ ಒಬ್ಬೊಬ್ಬ ಹುಡುಗನ ಒಂದೊಂದು ಬ್ಯಾಚ್ಗೆ ಆಯ್ಕೆ ಮಾಡ್ಕೊಳ್ಳಿಬೇಕಾದ್ರೆ ನಾನದು ಮಾಡ್ತಿದ್ದೀನಿ ಸದ್ಯ. ಹ್ಯಾಂಡ್ ಹೋಲ್ಡಿಂಗ್ ನಾನೇನು ಕಲ್ತೀನಿ, ಎಕ್ಸ್ಪೆರಿಮೆಂಟ್ ಮಾಡೋಣ, ಶಿವನ್ ಬಿಡ್ತೀನಿ ಉಳಿದೆಲ್ಲ, ಫಲ ಭಗವಂತ ಕೊಡಲಿ. ಬಟ್ ಐ ಆಮ್ ಟ್ರೈಂಗ್ ಇಟ್, ಐ ಆಮ್ ಡೂಯಿಂಗ್ ಇಟ್. ನನಗೇನು ಗೊತ್ತೈತೆ ಎಲ್ಲ ಕಲಿಸೋದಪ್ಪ ಅವನ ಶಕ್ತಾನುಸಾರ ಅವ ತೂಗಲಿ, ಅವ ಹಿಡ್ಕೊಳ್ಳ, ನೋಡಲಿ, ಕಲೀಲವ. ಕಲಿತು ಬಿಟ್ಟು ಎಷ್ಟಾಗ್ತಾನೆ ಅಷ್ಟಾಗಲಿ. ಪೊಲೀಸ್ ಕಾನ್ಸ್ಟೇಬಲ್ ಆಗಲವ ಸಾಕ. ಏನೂ ಆಗದ ವ್ಯಕ್ತಿ ಸ್ಫೂರ್ತಿಗೊಂಡು ಓದಿ ಪೊಲೀಸ್ ಬೇರೆ ಆದ್ರೆ 3 ಮನೆತನ ಇಮಿಡಿಯೇಟ್ಲಿ ಅವ್ನ 3 ಮನೆತನಗಳು ಸುಧಾರಣೆ ಆಗ್ತಾವ. ಅವನ 3 ಜನರೇಷನ್ಸ್, ಅವನ ಮಕ್ಕಳು, ಅವನ ಮಕ್ಕಳು ಇಮಿಡಿಯೇಟ್ಲಿ ಸೇಫ್. ನಿಮ್ಗೆ ಗೊತ್ತಿರಲಿಲ್ಲ, ನಾನು ಒಬ್ಬ ಪೊಲೀಸನ್ನು ಸಾಮಾನ್ಯ ಅಲ್ರಿಪ್ಪ. PSI ಆದ್ರಂತೂ ಭರ್ಜರಿ, ಯಾರೇನೋ ಹೇಳಿ. PSI ಹಗರಲ್ಲದ, ಅದರಲ್ಲೂ DYSP ಅಥವಾ IPS ಅಂದ್ರಂತ ಮಾತಾಡಂಗಿಲ್ಲ. IPS 13 ವರ್ಷ ಸೇವೆ ಮಾಡಿದ್ರಿ. January 1st ನಾನು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, DIG 2023 ಜನವರಿ. ಅದಾದ 4 ವರ್ಷಕ್ಕೆ ನಾನು IG, ಅದಾದ 5 ವರ್ಷಕ್ಕೆ ADG. ಅಂದ್ರೆ 5 + 4 + 1 10 ವರ್ಷಗಳ. ಈ 35 ನನಗೆ 35 ಮುಗಿತು. 46ನೇ ವಯಸ್ಸಿನ ADG. ಇನ್ನೂ 14 ವರ್ಷ ಇತ್ತು ನಂದ. 14 years CRS ಅಲ್ಲಿ ADGP ಅಂತಂದ್ರೆ ಸಾಹೇಬ್ರು ಗೊತ್ತೈತಿ, ಗೃಹ ಸಚಿವರಿದ್ರು. ನಡಗಿಸ್ಬಿಡ್ಬೋದು ಲಿಟ್ರಲಿ. ಉಳಿದದ್ದೆಲ್ಲ ಅದು ನಮಗೆ ನಾವೇ ಸೃಷ್ಟಿ ಮಾಡಿಕೊಂಡ ಅಂಕುಡೊಂಕುಗಳು ಅಷ್ಟೇ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಳಿತನ್ನ ಮಾಡಲಿಕ್ಕೆ 100 ಕೆಲಸ ಕಾರ್ಯಗಳು ನಮಗೆ ಇದ್ದೇ ಇರ್ತದೆ. ಸೊ ಈ ರೀತಿಯ ಆಲೋಚನೆ ಹುಟ್ಟು ಹಾಕುವ ಮಾಡತಕ್ಕಂಥ ಅವಕಾಶ ಪ್ರತಿಯೊಬ್ಬ ಶಿಕ್ಷಕನಿಗಿರುತ್ತೆ. ಮಕ್ಕಳು ಅದನ್ನು ನಿರೀಕ್ಷೆ ಮಾಡ್ತಾರೆ. ಇಂದಿನ ಬಹು ಅಗತ್ಯವಿರ್ತಕ್ಕಂಥದ್ದು, ಸಮಾಜದ ಎಲ್ಲ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಆಗ್ತಕ್ಕಂಥದ್ದು ಮನುಷ್ಯತ್ವ ಮಾತ್ರ. ರೋಡ್ ಇಲ್ಲ, ನಾನು ರೋಡ್ ತೆಗೆದು ಎಸ್ ಇಟ್ ಇಸ್ ಆಲ್ಸೋ ರಿಕ್ವೈರ್ಡ್, ಇಟ್ ವಿಲ್ ಫಾಲ್ ಇನ್ ಲೈನ್ ಆಟೋಮೆಟಿಕಲಿ. ಅದೇನು ಹೇಳ್ತಾರೆ, ಹೊಂದಿಸಿ ಬರೆಯೋದ್ರೊಳಗೆ 3 ಹೊಂದಿಸಿಬಿಟ್ರೆ 2 ತಂತಾನ ಹೊಂತವಲ್ಲ, ತಂತಾನ ಹೊಂತವ. ಫಸ್ಟ್ 1 3 ಬರೋಬ್ಬರ ಹೊಂದಿಸಿಬಿಟ್ರೆ ಉಳಿದ ತಂತಾನ ಹೊಂತವ. ಹಂಗೆ ಒಳ್ಳೆ ವ್ಯಕ್ತಿತ್ವ ನೀವು ಕೊಟ್ಬಿಟ್ರೆ ಅನ್ಕೊಳ್ಳಿ, ನೌಕರಿ ಬರೋಬ್ಬರ ಬರ್ತೈತಿ. ನೌಕರಿ ಬಂದ್ಮೇಲೆ ಅವನು ಒಳ್ಳೇದು ಆಲೋಚನೆ ಮಾಡ್ತಾನೆ, ಒಳಿತ ಆಲೋಚನೆ ಮಾಡ್ತಾನೆ, ಕೆಟ್ಟದ್ದು ಮಾಡೋದನ್ನ ಬಂದ್ ಮಾಡ್ತಾನೆ. ಸಿಂಪಲ್. ನಾನಂತೂ ಒಳ್ಳೇದಾಗದೆ ಹೋದ್ರೆ ಇನ್ನೊಬ್ರಿಗೆ ಕೆಟ್ಟದ್ದು ಬಯಸಲ್ಲ. ನನಗೆ ಬೆಕ್ಕದವ್ರು ಕೆಟ್ಟದ್ದು ಬಯಸಲಿ. ಆಶೀರ್ವಾದ. ಥ್ಯಾಂಕ್ ಯು, ನಮಸ್ಕಾರ. ಹಿಂಗೆ ಒಳ್ಳೆಯವ್ರು ಸರ್, ಯಾರ ಬಗ್ಗೆನೂ ಕೇಳಲಿ. ಒಳ್ಳೆಯವ್ರು ಸರ್, ಪರವಾಗಿಲ್ಲ. ನನಗೇನು ಗೊತ್ತು ಮರ, ನನಗೆ ಸಾಕಾಗೈತಿ. ಅವ ಹೆಂಗ ಇವ ಹೆಂಗ, ಕೆಲಸ ಇಲ್ಲಾರ ಮಾಡೋ ಕೆಲಸ ಅದೆಲ್ಲ. ನಾವು ಕೆಲವೊಂದಿಷ್ಟು ಜನ ಅದಾರ. ನಾನು ಇತ್ತೀಚೆಗೆ ಮುಟ್ಟಕ್ಕೆ ಹೋಗೋದು ಬಿಟ್ಟಿನಿ. ದೊಡ್ಡ ದೊಡ್ಡ ಕ್ಲಬ್ ಅವೆಲ್ಲ ನಿಮ್ಗೆ ಗೊತ್ತೇ ಇಲ್ಲ. ದೊಡ್ಡ ಅಲ್ಲಿ ಅವನು ನಾನು 3 ಸಾರಿ ಕುತ್ಕೊಂಡು ನೋಡಿದೆ. ಪೂಸಟ್ಟೆ ಉಸಾಬರಿ ಇಲ್ಲದವನು.
ಅವ ಹಂಗ ಇವ ಹಿಂಗ ಈಕಿ ಹಿಂಗ ಆಕಿ ಹಂಗ ಈ ಇವ್ರದ ಸಾಕಷ್ಟು ಐತಿ. ಅದ್ರ ಬಿಟ್ಟು ಅವ ಹಂಗೆ ಮಾಡಬಾರ್ದಾಗಿತ್ತು, ಇವ ಹಿಂಗೆ ಮಾಡಲೇ ನೀನು ಮಾಡಲೇಪ್ಪ, ನೀನೇನು ಕಟ್ಟೆ ಹಾಕಿದೆ. ಅದಕ್ಕೆ ಬಸವಣ್ಣ ಭಾಳ ವಚನಗಳನ್ನು ಹೇಳ್ಯಾರ, ಹೇಳೋದು ಬೇಡ ಮತ್ತೆ. ನಾನು ಸೊ ವಾಟ್ ಐ ಡೂ, ನೋಡಪ್ಪ ನನ್ನಿಂದ ಒಳಿತಾಗಲಿ ಬೆಳ್ಳಿ ಒಳ್ಳೆ ಕೆಲಸ ಮಾಡೋಣ. ಬೆಳಗ್ಗೆ ಎದ್ದನ್ನ ಪಾಯಿಂಟ್ ಲಿಸ್ಟ್ ಮಾಡ್ತೇನೆ ನಾನು, 10 ಕೆಲಸ ಇವತ್ತಿಂದು ಏನೇನು ಮಾಡೋದಪ್ಪ, 1 2 3 4 5 6 7 8 ಎಸ್ ಚಲೋ ಲೆಟ್ಸ್ ಮಿ ಡೂ ಇಟ್. ಯಾರಾದರೂ ಸಹಾಯ ಕೋರಿ ಬರ್ತಾರ, ಐ ವಿಲ್ ಪುಟ್ ಮೈ ಬೆಸ್ಟ್ ಎಫರ್ಟ್ಸ್ ಟು ಹೆಲ್ಪ್ ದಮ್. ನಾನು ಮಾಡ್ತೇನೆ. ಯಾರು ಯಾಕೆ ಫೋನ್ ತೊಗೊಳೋದು ಹೇಳೋದಪ್ಪ, ಹಂಗಂತ ಕೆಲವೊಂದು ಸರಿ ಫೇಲ್ ಹಾಕಿವಿ ಇಲ್ಲ ಅಂತಲ್ಲ. ಬಟ್ ಅದನ್ನು ಇದು ಕಲಿಯುಗ, ನಾವು ದ್ವಾಪರ ಯುಗದಲ್ಲಿಲ್ಲ, ಕೃತಯುಗದಲ್ಲಿಲ್ಲ. ಅದು ಇಟ್ಸ್ ಬೌಂಡ್ ಟು ಹ್ಯಾಪನ್. ನಮಗೆ ಇವೆಲ್ಲ ನಿಂದೆ ಮತ್ತೊಂದು ಬರ್ತಾವೆ. ಅಂದವರು ನಮ್ಮವರ, ಅನ್ಲಾರ್ದವರು ನಮ್ಮವರ, ನಾವು ಮಾತ್ರ ಮುಂದೆ ಹೋಗ್ತಾನೆ ಇರಬೇಕು. ಹಾಗೆ ಇದೆಲ್ಲ ರೂಪುಗೊಳ್ಳುವುದು ಪ್ರಾಥಮಿಕ ಮತ್ತು ಪ್ರೌಢ ಹಂತದಲ್ಲಿ. ಶಿಕ್ಷಕರ ಬಹುದೊಡ್ಡ ಜವಾಬ್ದಾರಿ ಅದರ ಮೇಲಿದೆ. ಹೇಳಿದಷ್ಟು ಸುಲಭ ಅಲ್ಲ. ಹಂಗೆ ನೋಡಿದರೆ ನಮ್ಮ ಪ್ರಕಾರ ಶಿಕ್ಷಕರಿಗೆ ಮಿನಿಮಮ್ ಬೇಸಿಕ್ 1 ಲಕ್ಷ ಕೊಡ್ಬೇಕು. ಎಷ್ಟು? ಜರ್ಮನಿ ಸರ್ಕಾರ ತನ್ನ ವೆಚ್ಚದಲ್ಲೇ 4 ವರ್ಷದ ಹಿಂದೆ a team of officers, IAS and IPS, we went to learn the administration in Bavaria ಅಂತ ಒಂದು ಸ್ಟೇಟ್ ಇದೆ ಜರ್ಮನಿಯಲ್ಲಿ, ಮ್ಯೂನಿಕ್ ಅಂತಕ್ಕಂಥ ಒಂದು ಸಿಟಿ. ಹೈಯೆಸ್ಟ್ ಪೇಡ್ ಈಸ್ ಪೊಲೀಸ್ ಆ್ಯಂಡ್ ಟೀಚರ್ಸ್. ಪೊಲೀಸರದು ಪೊಲೀಸರಿಗೆ ಆ್ಯಕ್ಚುಲಿ ಬೇಡ, ಇದೆಲ್ಲ ಪೂರ್ತಿ ಇದಾಗ್ತದೆ. ಬಟ್ ಒಳ್ಳೆ ಸಂಬಳ ಕೊಡಬೇಕು. ಬಿಕಾಸ್ ಯು ಕ್ರಿಯೇಟ್ ಇದು ಇಷ್ಟೆಲ್ಲ ನಾನು ಹೇಳಿದ್ದು ಸರಿ ಆಗ್ಬೇಕಂತಂದ್ರೆ ನಿಮ್ಗೊಂದು ಒಳ್ಳೆ ಮನೆ ಇರಬೇಕು, ಓಡಾಡೋದೊಂದು ಗಾಡಿ ಇರಬೇಕು, ಊಟ ಬಟ್ಟೆ ಇದಕ್ಕೆಲ್ಲ ನೀವೇನು ಆಲೋಚನೆ ಮಾಡಬಹುದು. ಅದಕ್ಕೆ ಆಗಬೇಕು. ಆ ಹಿನ್ನೆಲೆಯಲ್ಲಿ ದೊಡ್ಡವರು ಅವರೆಲ್ಲ ಆಲೋಚನೆ ಮಾಡ್ತಾರೆ. ನನಗೆ ಅದಕ್ಕೆ ಅಧಿಕಾರವೂ ಇಲ್ಲ, ಅದನ್ನು ಮಾತನಾಡಲಿಕ್ಕೆ ನಾನು ಬರೋದಲ್ಲ. ಅದನ್ನು ಆಶಯವನ್ನು ವ್ಯಕ್ತಪಡಿಸಿದೆ. ಹಾಗಾಗಲಿ ಖಾಸಗಿ ಶಿಕ್ಷಣ ಸಂಸ್ಥೆ ಪ್ರತಿನಿತ್ಯ ಪ್ರತಿಭೆಯನ್ನು ಅಳೆಯುತ್ತದೆ. ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಲ್ಲಿ ಆಗಲ್ಲ. ಒಂದು ಸಾರಿ ಪರೀಕ್ಷೆ ಬರೆದು ಹೋಗಿಬಿಟ್ರೆ ಮುಗಿದೋಯ್ತು, ಈ ಸೆಟಲ್. ಆದರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ನಿಮ್ಮ ಪ್ರತಿಭೆಯನ್ನು ಪ್ರತಿ ತಿಂಗಳು ಪ್ರತಿ ಮೀಟಿಂಗಲ್ಲೂ ಹೊರಗಿಸ್ತಾರೆ. ಪ್ರತಿ ಅಕಾಡೆಮಿಕ್ ಇಯರಲ್ಲೂ ಕೂಡ ನಿಮ್ಮ ರೆಲೆವೆನ್ಸ್, ಈಸಿ ಅಪ್ ಟು ದ ಮಾರ್ಕ್, ಈಸಿ ಡೆಲಿವರಿಂಗ್, ಈಸಿ ಟೀಚಿಂಗ್ ವೆಲ್ ಅಂತ ನೋಡ್ತಾರೆ. ಹಾಗಾಗಿ ನಿಮ್ಮನ್ನು ನೀವು ಅಪ್ಡೇಟ್ ಮಾಡಿ ಇಟ್ಕೊಳ್ತೀರಾ. ಆದ್ದರಿಂದ ನಿಮ್ಮ ಆಶಯಗಳು, ನಿಮ್ಮ ಬೇಡಿಕೆಗಳಿವೆ, ಅದು ಈಡೇರಿಸುವಂತಾಗಲಿ. ಸಂಘಟನೆ ಅದರ ಪ್ರಾಥಮಿಕ ಹಂತ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಡಿ ಪಡೆಯುವ ಹಕ್ಕುಗಳೇ ಹೆಚ್ಚು. ಆ ಹಿನ್ನೆಲೆಯಲ್ಲಿ ಸಂಘಟನೆಯನ್ನ ತಾವು ಆರಂಭ ಮಾಡಿದ್ದೀರಾ. ಒಳ್ಳೆಯದಾಗಲಿ, ತಮ್ಮೆಲ್ಲರಿಗೂ ಶುಭವಾಗಲಿ. ಸರ್ ನೋಡಿ, ನಾನು ಟೈಮ್ ಭಾಳ ಇಲ್ಲ ಸರ್. ಸೊ ತಮ್ಮೆಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. whoever is from Bangalore, at any point of time ನಿಮಗೆ ನಮ್ಮಿಂದ ಸಹಾಯ ಆಗ್ತದೆ ಅಂತಕ್ಕಂಥ ನಿಮಗೆ ಸಣ್ಣದು ಅನಿಸಿದ್ರು ಕೂಡ we are always there. ನಮ್ಮೊಂದು ಬಹುದೊಡ್ಡ ಸಮಾನ ಮನಸ್ಕರ ಪಡೆ ಇದೆ. we have a team which trains students across ಕರ್ನಾಟಕ. ಪ್ರತಿ ತಿಂಗಳಿಗೊಮ್ಮೆ ನಾವು ಮೂಲೆಯಲ್ಲಿ ಹುಡುಗರಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾನೆ ಇರ್ತೀವಿ. ನಿನ್ನೆನೂ ಕೂಡ ಅಂತ 2 ಕಾರ್ಯಕ್ರಮಗಳನ್ನು ನಾವು ಮಾಡಿದ್ವಿ. ಆ ಕಾರ್ಯಕ್ರಮಗಳನ್ನು ಮಾಡ್ತಾನೆ ಇರ್ತೀವಿ. ನಿಮ್ಮ ಸಹಾಯವನ್ನು ಪಡೆದುಕೊಳ್ತೀವಿ. ನಮ್ಮ ಸಹಾಯವನ್ನು ಏನೇ ಇದ್ರೂ ಕೂಡ ತಾವು ಪಡೀರಿ ಅಂತ ಹೇಳ್ತಾ, ನನ್ನನ್ನು ಇಲ್ಲಿ ಕರೆಸಿ ಗಣ್ಯರೊಂದಿಗೆ ವೇದಿಕೆಯನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶ ಕೊಟ್ಟ, ಇದನ್ನೆಲ್ಲ ಸಂಘಟನೆ ಮಾಡಿದ ಸರ್ವರಿಗೂ ವಂದನೆಗಳನ್ನು ಹೇಳಿ, ಹಾಸನದ ಸಮಸ್ತ ಜನರಿಗೆ ನಮಸ್ಕಾರಗಳನ್ನು ತಿಳಿಸಿ ಮಾತು ಮುಗಿಸ್ತೇನೆ. ಒಳ್ಳೆಯದಾಗಲಿ. ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್.